ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದ ಮಾಸ್ತಿ ಮತ್ತು ಬೈರ ಅನ್ನುವಂತಹ ಪರಿಸರದ ಕುರಿತಾದಂಥ ಒಂದು ಕಥೆಯನ್ನು ನೋಡೋಣ. ಮೊದಲಿಗೆ ನಾವು ಪೂರ್ಣಚಂದ್ರ ತೇಜಸ್ವಿ ಇವರ ಪರಿಚಯ ನೋಡೋಣ. ಇವರು ಹುಟ್ಟಿರುವಂಥ 1938ರಲ್ಲಿ, ನಿಧನರಾದದ್ದು 2007ರಲ್ಲಿ. ಪೂಚಂತೆ ಎಂದೇ ಪ್ರಸಿದ್ಧರಾದ ಪೂರ್ಣಚಂದ್ರ ತೇಜಸ್ವಿ ಇವರು 20ನೆಯ ಶತಮಾನದ ಕನ್ನಡ ಸಾಹಿತ್ಯ ಕಂಡ ಅಪೂರ್ವವಾದಂಥ ಪ್ರತಿಭೆ. 8/8/1938 ಅಂದರೆ 8 ತಾರೀಕು ಆಗಸ್ಟ್ 1938ರಲ್ಲಿ ರಾಷ್ಟ್ರಕವಿ ಕುವೆಂಪು ಹಾಗೂ ಹೇಮಾವತಿ ದಂಪತಿಯ ಸುಪುತ್ರರಾಗಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕನ್ನಡದಲ್ಲಿ MA ಪದವೀಧರರಾದಂತಹ ಇವರು ಅಧ್ಯಾಪಕ ವೃತ್ತಿಯನ್ನು ನಿರಾಕರಿಸಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ಕಾಡಿನ ಪ್ರದೇಶದಲ್ಲಿ ಕೃಷಿಯನ್ನು ತಮ್ಮ ಕಸುಬನ್ನಾಗಿಸಿಕೊಂಡರು. ವೈವಿಧ್ಯಮಯವಾದಂತಹ ಆಸಕ್ತಿ ಮತ್ತು ಕುತೂಹಲವನ್ನು ಹೊಂದಿದ್ದ ಇವರು ಕೃಷಿ, ಪರಿಸರ, ಚಿತ್ರಕಲೆ, ಪ್ರಾಣಿ ಪಕ್ಷಿಗಳ ಅಧ್ಯಯನ, ಛಾಯಾಗ್ರಹಣ, ಶಿಕಾರಿ, ಕಂಪ್ಯೂಟರ್ ಹೀಗೆ ಹಲವು ಕ್ಷೇತ್ರಗಳ ಅನುಭವಿ ಬರಹಗಾರರಾಗಿದ್ದಾರೆ. ಪ್ರಕೃತಿ ಮತ್ತು ಪ್ರಾಣಿಗಳು ತೇಜಸ್ವಿಯವರಿಗೆ ಇಂದ್ರಿಯಗಳಾಗಿದ್ದವು. ಸಣ್ಣ ಕಥೆ, ಕಾದಂಬರಿ, ಕವನ, ನಾಟಕ, ಪ್ರವಾಸ ಕಥನ, ವೈಚಾರಿಕ ಪ್ರಬಂಧ, ಪರಿಸರದ ಕಥೆಗಳನ್ನು ಬರೆದು ನೈಜತೆಯ ಬರವಣಿಗೆಯಿಂದ ಪ್ರಸಿದ್ಧರಾಗಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು ಇವು ಕಥಾ ಸಂಕಲನದ ಹೆಸರು. ಇನ್ನು ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಮಾಯಾಲೋಕ, ಕಾಡು ಮತ್ತು ಕ್ರೌರ್ಯ ಇವು ಕಾದಂಬರಿ. ಸೋಮುವಿನ ಸ್ವಗತ, ಸ್ವರೂಪ, ನಿಗೂಢ ಮನುಷ್ಯರು ಇವು ನೀಳ್ಗತೆಗಳು ಅಂದರೆ ಉದ್ದವಾದಂತಹ ದೀರ್ಘಕಥೆಗಳು. ಲಹರಿ ಮತ್ತು ಇತರ ಕವನಗಳು ಇದು ಕವನ ಸಂಕಲನ. ಯಮಳ ಪ್ರಶ್ನೆ ಇದು ನಾಟಕ. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ವೈಚಾರಿಕ ಪ್ರಬಂಧವನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಪರಿಸರದ ಕಥೆ, ಏರೋಪ್ಲೇನ್, ಚಿಟ್ಟೆಗಳು ಮತ್ತು ಇತರ ಕಥೆಗಳು, ಕನ್ನಡ ನಾಡಿನ ಹಕ್ಕಿಗಳು, ಫ್ಲೈಯಿಂಗ್ ಸಾಸರ್ಸ್ ಮುಂತಾದವು ಕಾಡಿನ ಕುರಿತಾದ ಕಥಾ ಸಂಕಲನಗಳು. ಅಣ್ಣನ ನೆನಪು, ಕುವೆಂಪು ಕುರಿತ ಆತ್ಮಚರಿತ್ರೆ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಪ್ರವಾಸ ಕಥನಗಳು. ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ, ಕುಬಿ ಮತ್ತು ಇಯಾಲ, ಕಿರಗೂರಿನ ಗಯ್ಯಾಳಿಗಳು ಇವು ಚಲನಚಿತ್ರಗಳು. ಇವರಿಗೆ ಸಂದ ಪ್ರಶಸ್ತಿಗಳು ಹಲವಾರು ಇವೆ. ಅವುಗಳಲ್ಲಿ ಮುಖ್ಯವಾಗಿ 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಪರಿಸರ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿಗಳು ಕೂಡ ದೊರೆತಿವೆ. ಇವರು ನಿಧನರಾದದ್ದು 5/4/2007ರಲ್ಲಿ. ಈ ಮಾಸ್ತಿ ಮತ್ತು ಬೈರ ಅನ್ನುವಂತಹ ಕಥೆ ಇದೆಯಲ್ಲ, ಇದನ್ನು ಪರಿಸರದ ಕಥೆ ಅನ್ನುವಂತಹ ಒಂದು ಕಥಾ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆ ದೊರಕಿದರೆ ಈ ಪರಿಸರದ ಕಥೆಯನ್ನು ಸ್ವಲ್ಪ ಓದಿ. ಬಹಳ ಪರಿಸರಕ್ಕೆ ಹತ್ತಿರವಾಗಿರುವಂತಹ ಕಥೆಗಳು ತುಂಬ ರೋಮಾಂಚನವನ್ನು ಕೂಡ ಕೊಡ್ತವೆ. ಬಹಳ ಒಂದು ರೀತಿಯ ವಿಶಿಷ್ಟತೆಯನ್ನು ಕೂಡ ಹೊಂದಿರುವಂತಹ ಕಥಾ ಸಂಕಲನ. ಈಗ ಈ ಕಥೆಯನ್ನು ನೋಡ್ತಾ ಹೋಗೋಣ. ಭೂತನ ಕಾಡಿನಲ್ಲಿ ಒಮ್ಮೆ ಲೇಖಕರು ಬರ್ತಾ ಇರಬೇಕಾದ್ರೆ ಕಿವಿ ಅಂದರೆ ಅವರ ನಾಯಿಯ ಹೆಸರು. ಕಿವಿ ಸಮೀಪದ ಕಾಡೊಳಗೆ ಹೆಬ್ಬುಲಿಯನ್ನೇ ನೋಡಿದಂತೆ ತಾರಸ್ವರದಲ್ಲಿ ಬೊಗಳುತ್ತಾ ಗಲಾಟೆ ಮಾಡ್ತದೆ. ಆಗ ಲೇಖಕರು ಕಾಡೊಳಗೆ ನುಗ್ಗಿ ಅದರ ಗಲಾಟೆಗೆ ಏನು ಕಾರಣ ಇರಬಹುದು ಅಂತ ಅವ್ರು ನೋಡ್ಲಿಕ್ಕೆ ಹೋದಾಗ ಅವ್ರು ನಿಂತಿದ್ದ. ಕಿವಿಯ ಬಗ್ಗೆ ಹೇಳ್ತಾರೆ, ಕಿವಿ ಸಾಮಾನ್ಯವಾಗಿ ಮನುಷ್ಯರನ್ನು ಕಂಡರೆ ಅಷ್ಟೊಂದೇನು ಗಲಾಟೆ ಮಾಡ್ತಾ ಇರಲಿಲ್ಲ. ಅದೂ ಕೂಡ ನಾಗರಿಕ ಉಡುಪಿನಲ್ಲಿ ಯಾರಾದರೂ ಬಂದರೆ ಸುಮ್ಮನೆ ಗುರುಗುಟ್ಟುತ್ತಿತ್ತೇ ವಿನಃ ತುಂಬ ಗಲಾಟೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಕಳ್ಳರಿಗೂ ಸುಳ್ಳರಿಗೂ ಒಳ್ಳೆಯವರಿಗೂ ವ್ಯತ್ಯಾಸ ಗೊತ್ತಿತ್ತೋ ಇಲ್ಲವೋ ಸಂಶಯ, ಲೇಖಕರು ಹೇಳ್ತಾರೆ. ಯಾಕಂದರೆ ಈ ಕವಿ ಒಳ್ಳೆಯದಾಗಿ ಡ್ರೆಸ್ ಮಾಡ್ಕೊಂಡು ಬಂದರೆ ಅವರಿಗೆ ಬೊಗಳ್ತಾ ಇರಲಿಲ್ಲ, ಸುಮ್ಮನೆ ಗುರುಗುಡ್ತಾ ಇತ್ತಂತೆ. ಅದಕ್ಕೆ ಲೇಖಕರು ಹೇಳ್ತಾರೆ, ಅದಕ್ಕೆ ಕಳ್ಳರಿಗೂ ಸುಳ್ಳರಿಗೂ ಅಥವಾ ಒಳ್ಳೆಯವರಿಗೆ ವ್ಯತ್ಯಾಸ ಗೊತ್ತಿತ್ತೋ ಇಲ್ವೋ
ಅನ್ನುವಂಥ ಸಂಶಯ. ಆದರೆ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು. ಸೂಟು ಪ್ಯಾಂಟು ಹಾಕಿಕೊಂಡು ಕಾರಿನಲ್ಲಿ ಬಂದು ಎಳೆಯುವವರನ್ನು ಕಂಡರೆ ಸುಮ್ಮನೆ ಗುರುಗುಟ್ಟಿ ಅಸಹನೆ ಪ್ರದರ್ಶಿಸ್ತಾ ಇತ್ತು. ಆದರೆ ಕೊಂಚ ಮಾಸಲಾದ ಅಥವಾ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಸರಿಯಾಗಿ ತಲೆ ಬಾಚದೆ ಕೂದಲು ಕೆದರಿಕೊಂಡು ಚಪ್ಪಲಿ ಮೆಟ್ಟಿಕೊಂಡು ಒಟ್ಟಿನಲ್ಲಿ ಬಡವರ ಹಾಗೆ ತೋರಿಸಿಕೊಳ್ಳುವವರು ಯಾರಾದರೂ ಬಂದರೆ ಅವರನ್ನು ಕಂಡ ತಕ್ಷಣ ರೋಷಾವೇಶದಿಂದ ಅವರು ಯಾರು ಬಂದಿದ್ರು ನೋಡಿ, ಅವರು ಬಂದದ್ದೇ ದೊಡ್ಡ ಅಪರಾಧ ಅನ್ನುವ ಹಾಗೆ ಆ ಕಿವಿ ಬೊಗಳ್ತಾ ಇತ್ತಂತೆ. ಇನ್ನು ಈ ರೀತಿ ಅದು ಕೂಡ ಬೆನ್ನ ಮೇಲಿನ ಕೂದಲನ್ನು ನಿಮಿರಿಸಿಕೊಂಡು ತನ್ನ ಕರಾಳ ದಂತ ಪಂಕ್ತಿಗಳನ್ನು ಪ್ರದರ್ಶಿಸ್ತಾ, ಅಂದರೆ ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯವಾದಂತಹ ಹರಿದು ಹೋದಂತಹ ಬಟ್ಟೆ ಅಥವಾ ಮಂಕಾದ ಬಟ್ಟೆಗಳನ್ನು ಧರಿಸಿಕೊಂಡು ಬಂದರೆ ಅವನಿಗೆ ಈ ಹಲ್ಲನ್ನು ತೋರಿಸಿ ಬೆನ್ನ ಮೇಲಿನ ಕೂದಲನ್ನು ನಿಮಿರಿಸಿಕೊಂಡು ಅವನು ಹೆದರಿ, ಯಾರು ಬಂದವರು ಇರ್ತಾರೆ ನೋಡಿ, ಅವನು ಹೆದರಿ ಹೋಗುವ ಹಾಗೆ, ಹೆದರಿ ಓಡಿ ಹೋಗುವ ಹಾಗೆ ಅಬ್ಬರಿಸಿ ಕೂಗ್ತಾ ಇತ್ತಂತೆ. ಇನ್ನು ಲೇಖಕರು ಹೇಳ್ತಾರೆ, ಲೇಖಕರು ಸ್ವಲ್ಪ ಇಲ್ಲಿ ಹಾಸ್ಯವನ್ನು ಹೇಳ್ತಾರೆ, ಅಂದರೆ ಸ್ವಲ್ಪ ತಮಾಷೆಯ ಶೈಲಿಯಲ್ಲಿ ಹೇಳ್ತಾರೆ. ಅಂದರೆ ಲೇಖಕರು ಸಮಾಜವಾದಿಯಾಗಿದ್ದರು. ನನ್ನಂತಹ ಸಮಾಜವಾದಿಯ ನಾಯೇ ಈ ಥರ ಬೂರ್ಷಾ ಗುಣಗಳನ್ನು ಮೈಗೂಡಿಸಿಕೊಂಡಿರಬೇಕಾದ್ರೆ ಇನ್ನು ಕಮ್ಯುನಿಸ್ಟ್ ರಾಜ್ಯಗಳಲ್ಲಿರುವಂತಹ ಬೂರ್ಷಾ ಪ್ರತಿಕ್ರಾಂತಿ ಸಂಭವಿಸಿದ್ದೇನು ದೊಡ್ಡದಲ್ಲ ಅಂತ ಹೇಳ್ತಾರೆ. ಅಂದರೆ ಲೇಖಕರು ಸಮಾಜವಾದಿಯಾಗಿದ್ದರು, ಸಮಾಜಮುಖಿ ಕೆಲಸಗಳನ್ನು ಮಾಡಿರುವಂಥದ್ದು. ಆದರೆ ತನ್ನ ನಾಯಿಯೇ ಈ ರೀತಿ ಬಡವರನ್ನು ನೋಡಿದ ತಕ್ಷಣ ಈ ರೀತಿ ಬೊಗಳ್ತದೆ ಅಂತ ಇದ್ದರೆ ಬಹುಶಃ ಅದು ಇಂದಿರಾ ಗಾಂಧಿಯವರ ವೇದ ವಾಕ್ಯ, ಅಂದರೆ ಗರೀಬಿ ಹಟಾವೋ ಅನ್ನುವಂಥದ್ದೊಂದು ಹೇಳಿಕೆ ಇತ್ತಲ್ಲ, ಅಂದರೆ ಬಡತನವನ್ನು ಓಡಿಸಿ ಅನ್ನುವಂಥದ್ದು. ಆದರೆ ಈ ನಾಯಿ ಮಾತ್ರ ಅದನ್ನು ಸ್ವಲ್ಪ ತಪ್ಪು ಅರ್ಥ ಮಾಡಿಕೊಂಡಿರಬೇಕು. ಯಾಕೆಂದರೆ ಇದು ಬಡವರನ್ನೇ ಓಡಿಸ್ತಾ ಉಂಟು. ಅಂದರೆ ಅಂಥವರನ್ನು ನೋಡಿದ ತಕ್ಷಣ, ಬಡವರನ್ನು ನೋಡಿದ ತಕ್ಷಣ ಗಟ್ಟಿಯಾಗಿ ಬೊಗಳ್ತಾ ಇತ್ತಂತೆ. ಮುಂದೆ ಹೇಳ್ತಾರೆ, ಇನ್ನು ಕಿವಿ ಆವತ್ತು ಕಾಡೊಳಗೆ ಘೋರವಾಗಿ ಗಲಾಟೆ ಮಾಡಿದ್ದು ಹೀಗೆ. ಆಗ ಲೇಖಕರು ಒಳನುಗ್ಗಿ ನೋಡಿದಾಗ ಕಂಡ ಮನುಷ್ಯ ಮೊದಲಿಗೆ ಅವರಿಗೆ ನರಮನುಷ್ಯನ ಹಾಗೆ ಕಾಣಿಸಲಿಲ್ಲಂತೆ. ಆಗ ತಾನೇ ಲೇಖಕರು ಶಿವಮೊಗ್ಗದ ಆನವೇರಿಯ ಬಳಿ ನವಶಿಲಾಯುಗದ ಶಿಲಾಯುಧಗಳನ್ನು, ಚಾಲುಕ್ಯರ ಕಾಲದ ಇಟ್ಟಿಗೆಗಳನ್ನು ಸಂಶೋಧಿಸಿದ್ರಂತೆ. ಆ ಸಂಬಂಧದಲ್ಲಿ ಲೇಖಕರು ಶಿಲಾಯುಗದ ಮಾನವರ ರೂಪ, ಆಕಾರ, ಸಂಸ್ಕೃತಿಗಳ ಬಗ್ಗೆ ವಿಪರೀತವಾಗಿ ಓದಿಕೊಂಡಿದ್ರಂತೆ. ಅದೇ ಗುಂಗಿನಲ್ಲಿದ್ದ ಲೇಖಕರಿಗೆ ಕಾಡಿನಲ್ಲಿ ಕಂಡ ಮಾನವ ಸಾಕ್ಷಾತ್ತಾಗಿ ಶಿಲಾಯುಗದಿಂದ ನೇರವಾಗಿ ಅಲ್ಲಿ ಬಂದು ಅವತರಿಸಿದ ಹಾಗೆ ಕಂಡ. ಅಂದರೆ ಲೇಖಕರು ಹೇಳ್ತಾರೆ, ಅವರು ಶಿವಮೊಗ್ಗದಲ್ಲಿ ಇರುವಂತಹ ಶಿಲಾಯುಗದ ಶಿಲಾಯುಧಗಳನ್ನು ಮತ್ತು ಚಾಲುಕ್ಯರ ಕಾಲದ ಇಟ್ಟಿಗೆಗಳನ್ನು ಅವರು ಆ ಪಳೆಯುಳಿಕೆಗಳನ್ನೆಲ್ಲ ಸಂಶೋಧಿಸ್ತಾ ಇದ್ರಂತೆ. ಅದೇ ಸಂದರ್ಭದಲ್ಲಿ ಈ ಮನುಷ್ಯನನ್ನು ನೋಡಿದ್ರಂತೆ. ಹಾಗಾಗಿ ಅಂದಿನ ಆ ಶಿಲಾಯುಗದಲ್ಲಿ ಇದ್ದಂತಹ ಮನುಷ್ಯನೇ ನೇರವಾಗಿ ಇಲ್ಲಿ ಬಂದು ನಿಂತನೋ ಏನೋ ಅನ್ನುವ ಹಾಗೆ ಅವರಿಗೆ ಭಾಸವಾಯ್ತಂತೆ. ಅವನನ್ನು ಹಠಾತ್ತಾಗಿ ಕಾಡಿನಲ್ಲಿ ನೋಡಿದ್ರಿಂದ ಲೇಖಕರಿಗೆ ಒಂದು ಅಪಾಯಕಾರಿ ಪ್ರಾಣಿಯನ್ನು ನೋಡಿದಷ್ಟೇ ಹೆದರಿಕೆ ಮತ್ತು ಗಾಬರಿಗಳಾದವಂತೆ. ಬೊಗಳ್ತಾ ಇದ್ದ ನಾಯಿಗೆ ಕಲ್ಲು ತಗೊಂಡು ಹೊಡೆಯಲು ಕೈ ಎತ್ತಿದವ ಲೇಖಕರನ್ನು ಕಂಡು ಹಾಗೆಯೇ ನಿಂತ. ಲೇಖಕರು ಅವನು ಲೇಖಕರನ್ನು ನೋಡಿದ್ದನ್ನು ಕಿವಿ ನೋಡಿ ಇನ್ನು ತನ್ನ ಜವಾಬ್ದಾರಿ ಮುಗಿಯಿತು ಅನ್ನುವ ಹಾಗೆ ಅದು ಸುಮ್ಮನಾಗಿ ಬಿಡ್ತದಂತೆ. ಇನ್ನು ಆ ಮನುಷ್ಯ ಹೇಗಿದ್ದ ಅನ್ನೋದನ್ನು ನೋಡೋಣ. ಚರ್ಮದ ಉಡುಪಿನಂತೆ ಕಾಣುತ್ತಿದ್ದ ಹರಕಲು ಗೋಣಿ ತಾಟಿನಂಥದ್ದು ಏನನ್ನೋ ಅವನು ಸೊಂಟಕ್ಕೆ ಸುತ್ತಿಕೊಂಡಿದ್ದ. ಅಂದರೆ ಚರ್ಮದ ಉಡುಪು ಅಥವಾ ಗೋಣಿ ತಾಟು ಏನೋ ಅದನ್ನು ಸೊಂಟಕ್ಕೆ ಸುತ್ತಿಕೊಂಡಿದ್ದಂತೆ. ಎಂದೂ ಸ್ನಾನ ಕಾಣದ ಅವನ ಮೈಯ ಮೇಲೆ ಪಾಚಿಯಂತೆ ಕೊಳೆ ಧೂಳು ತುಂಬಿಕೊಂಡಿತ್ತು. ತಲೆ ಕೂದಲೆಲ್ಲ ಜಟೆಗಟ್ಟಿ ಹೋಗಿತ್ತು. ಕೈಕಾಲಿನ ಉಗುರುಗಳು ಚಿರತೆ ಉಗುರಿನಂತೆ ಉದ್ದಕ್ಕಿತ್ತು. ಎಲ್ಲಕ್ಕಿಂತ ಕರಿಯ ಮುಖದಲ್ಲಿನ ಅವನ ಕಣ್ಣುಗಳು ಕಾಡು ಮೃಗದ ಕಣ್ಣುಗಳ ಹಾಗೆ ಮಿಂಚುತ್ತಾ ಇದ್ವಂತೆ. ಸುಮ್ಮನೆ ಲೇಖಕರ ನೋಡುತ್ತಾ ನಿಂತಹ ಅವನನ್ನು ಲೇಖಕರು ತಾನು ಯಾವ ರೀತಿ ಆತನನ್ನು ಮಾತನಾಡಿಸಬೇಕು ಅನ್ನೋದನ್ನು ಅವರು ಯೋಚನೆ ಮಾಡಿದರು. ಅವನ ಸ್ಥಿತಿ ನೋಡಿದರೆ ಭಾಷೆ ರೂಪುಗೊಳ್ಳುವುದಕ್ಕಿಂತ ಮೊದಲಿದ್ದ ಮನುಷ್ಯನ ಹಾಗೆ ಕಾಣಿಸ್ತಾ ಇದ್ದಂತೆ. ಲೇಖಕರಿಗೆ ಅವನೆದುರಿಗೆ ಕನ್ನಡ ಮಾತನಾಡಲು ಧೈರ್ಯ ಬಂದದ್ದು ಅವನು ಕಾಲಲ್ಲಿ ಮೆಟ್ಟಿಕೊಂಡಿದ್ದ ಟೈರು ಚಪ್ಪಲಿಯನ್ನು ನೋಡಿದ ಮೇಲೆ. ಅಂದರೆ ಲೇಖಕರು ಅವನನ್ನು ನೋಡ್ತಾರೆ, ಇವ ಶಿಲಾಯುಗದಿಂದ ನೇರ ಇಲ್ಲಿಗೆ ಬಂದನೋ ಅನ್ನುವ ರೀತಿಯಲ್ಲಿ ಇದ್ದಂತೆ.
ಅವನು ಸೊಂಟಕ್ಕೆ ಒಂದು ಚರ್ಮದ್ದು ಅಥವಾ ಗೋಣಿ ತಾಟಿನಂಥದ್ದು ಎಂಥದನ್ನೂ ಒಂದು ಕಟ್ಟಿಕೊಂಡಿದ್ದಂತೆ. ಹಾಗೆ ಅವನು ಸ್ನಾನ ಮಾಡದೆ ಎಷ್ಟು ಸಮಯ ಆಯಿತೋ ಏನೋ ಅನ್ನುವ ಹಾಗೆ ಅವನ ಮೈ ತುಂಬ ಪಾಚಿಯ ಹಾಗೆ ಕೊಳೆ ಧೂಳು ತುಂಬಿಕೊಂಡಿದ್ದಂತೆ. ಹಾಗೆ ತಲೆ ಕೂದಲೆಲ್ಲ ಬಾಚದೆ ಜಟ್ಟೆಗಟ್ಟಿ ಹೋಗಿತ್ತಂತೆ. ಕೈಕಾಲಿನ ಉಗುರುಗಳು ಕಟ್ಟು ಮಾಡದೆ ಉದ್ದ ಬೆಳೆದಿದ್ವಂತೆ. ಅದಕ್ಕಿಂತಲೂ ಮುಖ್ಯವಾಗಿ ಅವನ ಕಣ್ಣು ಮಾತ್ರ ಕಾಡು ಮೃಗದ ಹಾಗೆ ಮಿಂಚುತ್ತಾ ಇತ್ತಂತೆ. ಲೇಖಕರನ್ನು ನೋಡ್ತಾ ಇದ್ದಾನೆ. ಲೇಖಕರು ಯಾವ ಭಾಷೆ ಮಾತನಾಡಲಿ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಅವನು ಹಾಕಿದಂಥ ಚಪ್ಪಲನ್ನು ನೋಡ್ತಾರೆ. ಆಗ ಅವರು ಕನ್ನಡ ಮಾತನಾಡಿದ್ರಂತೆ. ಯಾರು ನೀನು ಅಂತ ಕೇಳಿದರು. ಆವಾಗ ನಾವು ಅಂತ ಹೇಳ್ತಾನಂತೆ. ಆಗ ಲೇಖಕರು ಹೇಳ್ತಾರೆ, ಎಲ್ಲ ಇವನ ಇರೋದು ಒಬ್ಬನೇ, ಅದು ಕೂಡ ತನಗೆ ತಾನೇ ಜಗದ್ಗುರುಗಳ ರೀತಿಯಲ್ಲಿ ನಾವು ಅಂತ ಬಹುವಚನ ಆರೋಪಿಸಿಕೊಳ್ತಾ ಇದ್ದಾನಲ್ಲ ಅಂತ ಲೇಖಕರಿಗೆ ಎಣಿಸಿತ್ತು. ಆದರೂ ಕೂಡ ಅವನ ಬಾಯಲ್ಲಿ ಕನ್ನಡ ಶಬ್ದ ಬಂದದ್ದು ಲೇಖಕರಿಗೆ ಸ್ವಲ್ಪ ಆಶ್ಚರ್ಯ ತರ್ತದಂತೆ. ಆಗ ಲೇಖಕರು ಅವನ ಹತ್ತಿರ ಕೇಳ್ತಾರೆ, ನಾವು ಅಂದರೆ ಯಾರು ಅಂತ. ಅದಕ್ಕೆ ಅವನು ಹೇಳ್ತಾರೆ, ನಾವು ತೋಟದಲ್ಲಿ ಕೆಲಸಕ್ಕಿರುವವರು. ಆಗ ಲೇಖಕರು ಕೇಳ್ತಾರೆ, ಯಾವ ತೋಟ, ಯಾರ ತೋಟ ಅಂತ. ಆಗ ಇವನು ಹೇಳ್ತಾನೆ, ಬಹುತನ ಕಾಡು ಅಂತ. ಆಗ ಲೇಖಕರಿಗೆ ನೆನಪಾಗ್ತದೆ, ವಾಸು ತೋಟದಲ್ಲೇನೋ ಅಂತ. ಅಂತ ಹೇಳ್ತಾರೆ. ಹಾಗಾದರೆ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ ತನ್ನ ಹೆಸರನ್ನು ಮಾಸ್ತಿ ಅನ್ನುವಂತಹ ಆ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಲೇಖಕರು ಹೇಳ್ತಾರೆ, ಗುಡ್ಡಗಾಡಿನ ಜನರನ್ನು, ಕಾಡು ಜನರನ್ನು ಬಹಳಷ್ಟು ತಾನು ನೋಡಿದ್ದೇನೆ. ಆದರೆ ಅವರೆಲ್ಲ ನಮಗಿಂತ ಕೊಂಚ ಬೇರೆಯಾಗಿ ಕಾಣುತ್ತಿದ್ದರೆ ಹೊರತು ಮಾಸ್ತಿಯ ಥರ ವಾನರ ಆಕೃತಿಗೆ ಹತ್ತಿರವಾಗಿರಲಿಲ್ಲ. ಇವನ ಮುಖ ಸಹ ಶಿಲಾಯುಗದವರಂತೆ ಕಾಣಿಸ್ತಾ ಇತ್ತು. ಆದರೆ ಅವನು ಕನ್ನಡ ಭಾಷೆಯನ್ನು ಮಾತನಾಡಿದ ಮೇಲೆ, ಎಲ್ಲ ನಾಗರಿಕರಿಗೆ ಇರುವ ಹಾಗೆ ಒಂದು ಹೆಸರನ್ನು ಇಟ್ಟುಕೊಂಡ ಮೇಲೆ ಅವನನ್ನು ಶ್ರೀಸಾಮಾನ್ಯನ ವಿಶೇಷ ರೂಪ ಎನ್ನದೇ ವಿಧಿ ಇರಲಿಲ್ಲ. ಅದು ಕೂಡ ಕನ್ನಡ ಗೊತ್ತಿಲ್ಲದ ಕಿವಿ ಅವನ ಈ ರೂಪ ವಿಶೇಷವನ್ನು ನೋಡಿಯೇ ಅವನ ಮೇಲೆ ಹಾಗೆ ಎಗರಾಡಿದ್ದು, ಅಷ್ಟು ಜೋರಾಗಿ ಬೊಗಳಿದ್ದು. ಆಗ ಲೇಖಕರು ಕೇಳ್ತಾರೆ, ಇವನ ಹತ್ರ, ಮಾಸ್ತಿ ಹತ್ರ ಕೇಳ್ತಾರೆ, ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ. ಏನಿಲ್ಲ, ಸುಮ್ಮನೆ ಬಂದೆ ಅಂತ ಹೇಳ್ತಾನೆ. ಆಗ ಬಿಡಾರದಿಂದ ಇಷ್ಟೊಂದು ದೂರದ ಕಾಡಿಗೆ ಸುಮ್ಮನೆ ಬಂದ ಅಂತ ಹೇಳಲಿಕ್ಕೆ ಅವನು ಬಹುಶಃ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಲೇಖಕರಿಗೆ ಅವನಲ್ಲಿ ಯಾವುದೇ ಅನುಮಾನ ಬರಲಿಲ್ಲ. ಆದರೆ ಅವತ್ತು ಮಾತ್ರ ಯಾಕೆ ಬಂದದ್ದು ಅಂತ ಮತ್ತೆ ಅವನ ಹತ್ತಿರ ಕೇಳಲಿಕ್ಕೆ ಪ್ರಶ್ನಿಸುವಂಥ ಮನಸ್ಸಾಗಲಿಲ್ಲಂತೆ. ಕಿವಿಯನ್ನು ಕರೆಯುತ್ತಾ ಲೇಖಕರು ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಅವನೇನು ಮಾಡ್ತಾನೆ, ಅವನು ಬಿಡಾರಗಳವರೆಗೆ ಲೇಖಕರ ಹಿಂದೆ ಬರ್ತಾನಂತೆ. ಅದೇ ಲೇಖಕರು ಹೇಳ್ತಾರೆ, ಆ ಮಾಸ್ತಿಯನ್ನು ಮೊದಲು ಕಂಡದ್ದು, ಪರಿಚಯ ಮಾಡಿಕೊಂಡದ್ದು ಹೀಗೆ, ಮೊದಲ ಬಾರಿಗೆ ಎಲ್ಲಿ ನೋಡಿದರು ಅನ್ನುವಂಥದ್ದು, ಈ ಮಾಸ್ತಿಯನ್ನು ಯಾವ ರೀತಿ ಲೇಖಕರು ಪರಿಚಯ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಹೀಗೆ ಹೇಳ್ತಾರೆ. ಇನ್ನು ಮಾಸ್ತಿಯ ಕುರಿತಾಗಿ ಹೇಳ್ತಾರೆ, ಮಾಸ್ತಿಗೊಬ್ಬ ಅಣ್ಣ ಇದ್ದನಂತೆ. ಅವನ ಹೆಸರು ಬೈರ ಅಂತ. ಅವರಿಬ್ಬರು ಯಾವ ಜಾತಿಯವರು, ಯಾವ ಕಡೆಯಿಂದ ಬಂದರು ಇತ್ಯಾದಿಗಳು ಯಾವುದೂ ಕೂಡ ಲೇಖಕರಿಗೆ ಗೊತ್ತಿರಲಿಲ್ಲ. ಎಲ್ಲಿಯವರು ಅಂತ ಕೇಳಿದರೆ ದಿನಕ್ಕೆ ಒಂದೊಂದು ದಿಕ್ಕನ್ನು ತೋರಿಸ್ತಾ ಇದ್ರಂತೆ. ಒಂದು ದಿನ ಆಸ್ಟ್ರೇಲಿಯಾ ಕಡೆಗೆ ತೋರಿಸ್ತಾರಂತೆ, ಇನ್ನೊಂದು ದಿನ ಆಫ್ರಿಕಾ ಕಡೆಗೆ ತೋರಿಸ್ತಾರಂತೆ. ಅವರನ್ನೇ ಪ್ರಶ್ನಿಸಿ ಅವರು ಎಲ್ಲಿಯವರು ಅಂತ ತಿಳಿಯಲು ಲೇಖಕರು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಕೊನೆಗೆ ಅವರೇ ಬೇಸತ್ತು ಹೋಗ್ತಾರಂತೆ. ಅವ್ರಿಗೆ ಲೇಖಕರು ಏನು ಕೇಳಿದರೂ ಕೂಡ ಅವರು ಹೌದು ಅಂತ ತಲೆ ಆಡಿಸ್ತಾ ಇದ್ರಂತೆ. ಹಾಗಾಗಿ ಅವರು ಎಲ್ಲಿಂದ ಬಂದರು ಅನ್ನೋದನ್ನು ಮತ್ತೆ ವಿಚಾರಿಸಲಿಕ್ಕೆ ಹೋಗೋದಿಲ್ಲಂತೆ. ಹಾಗೆಯೇ ಅವರೊಡನೆ ಮಾತನಾಡುವಾಗೆಲ್ಲ ಥೇಟ್ ಶಿಲಾಯುಗದ ಜನರಂತೆ ಇದ್ದ ಅವರು, ಅಂದರೆ ಅಣ್ಣ ತಮ್ಮ ಮಾಸ್ತಿ ಮತ್ತು ಬೈರ, ಈ ಆಧುನಿಕ ಯುಗದಲ್ಲಿ ಹೇಗೆ ಕಾಲ ಹಾಕುತ್ತಾರೆ ಅಂತ ಯೋಚಿಸ್ತಾ ಇದ್ರು ಲೇಖಕರು. ಅವರ ಮಕ್ಕಳು ಮರಿಯ ಕಥೆ ಏನು, ಅವರು ಯಾರನ್ನು ಮದುವೆ ಆಗ್ತಾರೆ, ಅವರಿಗೆ ನೆಂಟರಿಷ್ಟರು ಇದ್ದಾರೋ ಇಲ್ವೋ ಅಂತ ಲೇಖಕರು ಚಿಂತಿಸ್ತಾ ಇದ್ರು. ಕ್ಷೌರ ಮಾಡಿಸಿಕೊಳ್ಳಲು ಸಹ ಹೋಗದ ಅವರು ಕೂದಲು ಉದ್ದ ಬೆಳೆಯುತ್ತಲೂ ಕುಡುಗೋಲಿನಿಂದ ಪರಸ್ಪರ ಕತ್ತರಿಸಿಕೊಳ್ತಾ ಇದ್ರು. ಕುಡುಗೋಲು ಅಂದರೆ ಕತ್ತಿಯಿಂದ ಅಣ್ಣ ತಮ್ಮನ ಕೂದಲನ್ನು ಕಟ್ ಮಾಡೋದು, ತಮ್ಮ ಅಣ್ಣನ ಕೂದಲನ್ನು ಕಟ್ ಮಾಡೋದು, ಹೀಗೆ ಪರಸ್ಪರ ಕತ್ತರಿಸಿಕೊಳ್ತಾ ಇದ್ರು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹಾಜರಾಗಿ ಸಾಯಂಕಾಲ ಸಂಬಳ ತಗೊಂಡು ಅಕ್ಕಿ ತಂದು ಊಟ ಮಾಡುವ ಆಧುನಿಕ ಅಭ್ಯಾಸಗಳು ಯಾವುದೂ ಅವರಿಗೆ ಒಗ್ಗಿದಂತೆ ಕಾಣಿಸಲಿಲ್ಲ. ಇಷ್ಟ ಬಂದಾಗ ಮಾಡಲು ಬೇರೇನೂ ಇಲ್ಲದಿದ್ದಾಗ ಮಾತ್ರ ಅವರು ಕೆಲಸಕ್ಕೆ ಹಾಜರಾಗ್ತಾ ಇದ್ರು. ತೋಟದಲ್ಲಿ ಕೆಲಸ ಇದ್ದುದರಿಂದ
ಹೊಟ್ಟೆಪಾಡಿನ ಚಿಂತೆ ಅಂತೂ ಅವರಿಗೆ ಏನೇನೂ ಇದ್ದಂತಿರಲಿಲ್ಲ. ಅಂದರೆ ಅವರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಎಂಥೆಂಥವೋ ಗಿಡಗಳ ಚಿಗುರು, ಬಯನೆ ಗಿಡದ ದಿಂಡು, ನೂಲೆಗೆಣಸು, ಹಂದಿಗೆಡ್ಡೆ, ಕಾಡು ಕೆಸ, ಕಾಡು ದಾಸವಾಳದ ಎಲೆ, ಹೂವು, ಮೊಗ್ಗು ಇತ್ಯಾದಿಗಳ ಎಲ್ಲವನ್ನು ಕೂಡ ತಿಂತಾಯಿದ್ರು. ಹಾಗಾಗಿ ಅವರಿಗೇನು ಅಕ್ಕಿ ಬೇಕಾಗಿರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಅದರ ಜೊತೆಯಲ್ಲಿ ಇನ್ನೂ ಕೆಲವನ್ನು ಅವ್ರು ತಿಂತಾಯಿದ್ರಂತೆ. ಕೇಳಲಿಕ್ಕೆ ನೋಡಲಿಕ್ಕೆ ಸ್ವಲ್ಪ ಹೆದರಿಕೆ ಹುಟ್ಟಿಸ್ತದೆ. ಅವರು ಇನ್ನೂ ಏನೇನು ತಿಂತಾಯಿದ್ರಂತೆ ಅಂದರೆ ಕೇರೆ ಹಾವನ್ನು ತಿಂತಾಯಿದ್ರಂತೆ, ಹಕ್ಕಿ ಮೊಟ್ಟೆ, ಇಲಿಗಳು, ಹೆಗ್ಗಣ, ಇರುವೆ ಮೊಟ್ಟೆ, ಬ್ಯಾಣದ ಕೊಟ್ಟೆ, ಹಲಸಿನ ಗಾಳ, ಮಿಡಿ, ಹೀಗೆ ಎಲ್ಲ ಕಣ್ಣಿಗೆ ಏನು ಕಾಣ್ತದೋ ಅದೆಲ್ಲವನ್ನು ತಿಂದು ಬಿಡ್ತಾ ಇದ್ರಂತೆ. ಇನ್ನು ಲೇಖಕರು ಹೇಳ್ತಾರೆ, ಅವರು ತೋಟದಲ್ಲಿ ಹೋಗ್ತಾ ಇದ್ದಾಗ ದೂರದಲ್ಲಿ ಮಾಸ್ತಿಯ ಮಗ ನೆಲದ ಬೀಲದಲ್ಲಿ ಇಡೀ ಕೈ ಹೋಗುವಷ್ಟು ಆಳಕ್ಕೆ ಭುಜದವರೆಗೂ ಕೈ ತೂರಿಸಿ ಲೇಖಕರು ನೋಡ್ತಾ ಇದ್ದ ಹಾಗೆ ಅವನು ಏನನ್ನೋ ತೆಗೆದು ಗಬಕ್ಕನೆ ಬಾಯಿಗೆ ಹಾಕ್ಕೊಂಡು ಅದನ್ನು ಅಗಿದು ತಿಂದು ಬಿಡ್ತಾನಂತೆ. ಇದನ್ನು ದೂರದಿಂದ ನೋಡ್ತಾ ಇದ್ದಂತಹ ಲೇಖಕರು ಅವನ ಬಳಿಗೆ ಹೋಗಿ ಏನನ್ನು ತಿಂದೆ ಅಂತ ಕೇಳಿದ್ರಂತೆ. ಅವನು ಈಚು ಸ್ವಾಮಿ ಅಂತ ಹೇಳ್ತಾನಂತೆ. ಆಗ ಲೇಖಕರಿಗೆ ಈಚು ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಆಗ ಲೇಖಕರು ಅವನ ಹತ್ತಿರ ಕೇಳಲಿಕ್ಕಾಗೋದಿಲ್ಲಲ್ಲ, ಅದಕ್ಕೆ ಅವನ ಅಪ್ಪ ಮಾಸ್ತಿಯನ್ನೇ ಕೇಳ್ತಾರಂತೆ, ಈಚು ಅಂದರೆ ಏನು ಅಂತ ಕೇಳಿದ್ರಂತೆ. ಅಯ್ಯೋ ಈಚು ಸ್ವಾಮಿ, ಈಚು ಅಂದರೆ ಗೊತ್ತಿಲ್ವಾ, ಒಂದು ಸಾರಿ ತೋರಿಸ್ತೀನಿ ತಡೀರಿ ಅಂತ ಹೇಳ್ತಾನೆ. ಆದರೆ ಲೇಖಕರು ತುಂಬ ಬ್ಯುಸಿ ಇದ್ದರು. ಅವರಿಗೆ ತುಂಬ ಅಸಂಖ್ಯ ಚಟುವಟಿಕೆಗಳಲ್ಲಿ ಮಾಸ್ತಿ ಹತ್ತಿರ ಅದು ಏನು ಅಂತ ತಿಳಿದುಕೊಳ್ಳುವುದು ಅವರಿಗೆ ಮರ್ತೇ ಹೋಯ್ತಂತೆ. ಆಗ ಅದೇ ವಿಷಪ್ರಾಣಿ ಅಂತ ತಿಳಿದುಕೊಂಡಂತಹ ಹಾವುಗಳನ್ನೂ ಕೂಡ ಅವರು ಅದರ ತಲೆಯನ್ನು ಕತ್ತರಿಸಿ ಅವರು ತಿಂದು ಬಿಡ್ತಾಯಿದ್ರು. ಕಾಡಿನಲ್ಲಂತೂ ಕಾಡು ಮೃಗಗಳಿಗೂ ಅವರಿಗೂ ವ್ಯತ್ಯಾಸವೇ ಇರಲಿಲ್ಲ. ಒಂದು ಮೊಲ ಓಡಿ ಹೋದರೂ ಸಹ ಇದೇ ದಾರಿಯಲ್ಲಿ ಇಂತಹ ಕಡೆಗೆ ಹೋಗಿದೆ ಅಂತ ಬೆನ್ನಡ್ತಾ ಇದ್ರು. ಸುಮಾರು ದಿನಗಳವರೆಗೆ ಶಿಕಾರಿ ಸಂಗಾತಿಗಳಾಗಿ ಲೇಖಕರೊಡನೆ ಕಾಡು ತಿರುಗಿದ ಅವರಿಂದ ಲೇಖಕರು ತಿಳಿದುಕೊಂಡಂತಹ ಸಂಗತಿಗಳು ಸ್ವಲ್ಪ ಅಲ್ಲಂತೆ, ತುಂಬ ತಿಳ್ಕೊಂಡಿದ್ರಂತೆ. ಅದರಲ್ಲಿ ಮುಖ್ಯವಾದದ್ದು ಹೀಗೆ, ಮಾಸ್ತಿ ಮತ್ತು ಭೈರ ಇವರಿಗೆ ಶಿಕಾರಿ ಮಾಡಲಿಕ್ಕೆ ಅಂದರೆ ಬೇಟೆಯಾಡಲಿಕ್ಕೆ ಕೋವಿಯ ಬಂದೂಕಿನ ಅಗತ್ಯವೇ ಇರಲಿಲ್ಲಂತೆ. ಯಾಕೆಂದರೆ ಕಾಡಿನಲ್ಲಿ ಪ್ರಾಣಿಗಳು ದಾಟಾಡುವ ದಾರಿಯಲ್ಲಿ ಉಳ್ಳ ಹಾಕುವುದು, ಸಿಡಿ ಒಡ್ಡುವುದು, ಕಲ್ಲು ಹೇರಿ ಅಡುಸಲು ಒಡ್ಡಿ ಪ್ರಾಣಿಗಳನ್ನು ಹಿಡಿಯುವುದು ಇವುಗಳಲ್ಲೆಲ್ಲ ಅವರು ಪಾರಂಗತರಾಗಿದ್ದರಂತೆ. ಹೀಗೆ ಅವರಿಗೆ ಉಳ್ಳ ಅಂದರೆ ಅಲ್ಲಿ ಉರುಳು ಹಾಕುವುದಂತ, ಸಿಡಿ ಅಂದರೆ ಆ ಪಟಾಕಿಯ ಟೈಪಲ್ಲಿ ಅದನ್ನು ಸಿಡಿಯುವಂಥದ್ದು, ಕಲ್ಲು ಸಿಡಿಯುವಂಥದ್ದು ಏನೋ ಮಾಡ್ತಾಯಿದ್ರು. ಹೀಗೆ ಅವರಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಅಂದರೆ ಮಂಗಗಳಂತೆ. ಅವನ್ನು ಹೊಡೆಯಲು ಮಾತ್ರ ಅವರಿಗೆ ಕೋವಿ ಬೇಕಾಗಿತ್ತಂತೆ, ಕೋವಿಯ ಸಹಾಯ ಬೇಕಾಗಿತ್ತು. ಮರಗಳ ಮೇಲೆ ಓಡಿ ಹೋಗುವ ಅವನ್ನು ಹಿಡಿಯಲು ಅವರ ಬಳಿ ಯಾವುದೇ ಉಪಾಯ ಕೂಡ ಇರಲಿಲ್ಲ. ಕೊನೆಗೆ ಇವರ ಮಂಗನ ಮಾಂಸದ ಗೀಳು ಎಷ್ಟಾಯ್ತಂದರೆ, ಅಂದರೆ ಅವರು ಮಂಗವನ್ನು ತಿಂತಾಯಿದ್ರು, ಆ ಮಂಗದ ಮಾಂಸದ ಗೀಳು ಆಸೆ ಎಷ್ಟೇ ಆಯಿತು ಎಂದರೆ, ಕಾಡಿನಲ್ಲಿ ಎಲ್ಲಾದರೂ ದೂರದ ಮರದಲ್ಲಿ ಒಂದು ಮಂಗ ಟರ್ರ ಅಂತ ಹೇಳಿದರೆ ಸಾಕು, ಲೇಖಕರೊಂದಿಗೆ ಬಂದ ಉದ್ದೇಶವನ್ನು ಕೂಡ ಸಂಪೂರ್ಣ ಮರೆತು ಆ ಮಂಗದ ಹಿಂದೆ ಬೆನ್ನಟ್ಟಿ ಬಿಡ್ತಾ ಇದ್ರಂತೆ. ಅದನ್ನು ಹೊಡೆದ ಹೊರತು ಅವರು ಮತ್ತೆ ತಿರುಗಿ ಲೇಖಕರ ಕಡೆಗೆ ಬರ್ತಾ ಇರಲಿಲ್ಲಂತೆ. ಹೀಗೆ ಅವರ ಜೊತೆ ಕಿವಿ ಕೂಡ ಮಂಗನನ್ನು ಬೆನ್ನಟ್ಟುವುದು ಅಭ್ಯಾಸ ಮಾಡಿಕೊಂಡು ಲೇಖಕರಿಗಂತೂ ತಲೆನೋವನ್ನು ಕೊಡಲಾರಂಭಿಸಿತಂತೆ. ಕೊನೆಗೆ ಅವರಿಬ್ಬರ ಮಂಗಗಳ ಗೀಳಿಗೆ ರೋಸಿ ಹೋದ ಶ್ರೀರಾಮ, ಅಂದರೆ ಆ ಶ್ರೀರಾಮ ಅನ್ನುವನಿಗೆ ಸಿಟ್ಟು ಬಂದಿತ್ತು. ಅವರು ಲೇಖಕರ ಹತ್ತಿರ ಹೇಳ್ತಾರಂತೆ, ಇನ್ನು ಮುಂದೆ ಅವರನ್ನು ಶಿಕಾರಿಗೆ ಕರೆಯೋದು ಬೇಡ ಅಂತ. ಅಂದರೆ ಶಿಕಾರಿಗೆ ಹೊರಟಾಗ ಅವರಿಬ್ಬರನ್ನು ಕರೆದಾಗ ಇನ್ನೇನು ಶಿಕಾರಿಗೆ ಬೇಟೆಯಾಡಲಿಕ್ಕೆ ಪ್ರಾಣಿ ಹತ್ತಿರ ಆಯಿತು ಅನ್ನುವಾಗ ಎಲ್ಲಿಯಾದರೂ ಮಂಗನನ್ನು ಕಂಡರೆ ಅವರಿಬ್ಬರು ಮಂಗನನ್ನು ಹುಡುಕ್ತಾ ಹೋಗ್ತಾಯಿದ್ರು. ಅವ್ರ ಜೊತೆಯಲ್ಲಿ ನಾಯಿ ಕೂಡ ಹೋಗ್ತಾ ಇತ್ತು. ಹಾಗಾಗಿ ಲೇಖಕರಿಗೆ ಶ್ರೀರಾಮ ಹೇಳ್ತಾನೆ, ಇನ್ನು ಮುಂದೆ ಅವರನ್ನು ಕರೆಯೋದು ಬೇಡ ಅಂತ. ಇನ್ನು ಭೈರನ ಹತ್ತಿರ ಒಂದು ಕಂತ್ರಿ ನಾಯಿ ಇತ್ತಂತೆ. ಕಂತ್ರಿ ನಾಯಿ ಅಂದರೆ ಬೀದಿ ನಾಯಿ, ಅದಕ್ಕೆ ಅಂದರೆ ಊರಿ ನಾಯಿ, ಅದಕ್ಕೆ ರಾಮ ಎಂದು ಅವನು ಹೆಸರಿಟ್ಟಿದ್ದ. ಆ ನಾಯಿಯ ಹೆಸರು ರಾಮ. ಅದರ ಮೇಲೆ ಆಗಾಗ ದೆವ್ವ ಬರ್ತಾ ಇತ್ತಂತೆ. ಅದಕ್ಕೆ ಅವನು ಅದರ ಎರಡೂ ಕಿವಿಗಳನ್ನು ಬುಡಕ್ಕೆ ಕೊಯ್ದು ಚಿಕಿತ್ಸೆ ಮಾಡಿದ್ದ. ಅಂದರೆ ಎರಡೂ ಕಿವಿಗಳನ್ನು ಕಟ್ಟು ಮಾಡಿಸಿದ್ದ. ಅದೊಂದು ಅತ್ಯುತ್ತಮ ಶಿಕಾರಿ ನಾಯೆಂದು. ಆದರೆ ಶಿಕಾರಿಯ ಸಾಮರ್ಥ್ಯ ನೋಡಿದ ಅನೇಕರು ಅದಕ್ಕೆ ಎಷ್ಟು ಹಣ ಬೇಕಾದರೂ ಕೊಡ್ತೇನೆ ಅಂತ, ನಮಗೆ ಕೊಡು ಅಂತ ಅವರಿಬ್ಬರ ಹತ್ರ ಕೇಳ್ತಾ ಇದ್ರಂತೆ. ತಾನು ಅದನ್ನು ಕೊಡಲಿಲ್ಲ ಅಂತ ಹೇಳ್ತಾನೆ. ಲೇಖಕರು ಹೇಳ್ತಾರೆ, ಆ ನಾಯಿಯನ್ನು ನೋಡ್ತಾರೆ, ತೀರಾ ಬಡಕಲಾಗಿ ಬಾಲದ ಕೂದಲೆಲ್ಲ ಉದುರಿ ಹೋಗಿದ್ದ ಆ ನಾಯಿ ಪೇಟೆಯಲ್ಲಿ ವಾರಸುದಾರರಿಲ್ಲದೆ ಓಡಾಡಿಕೊಂಡಿರುವ ಸರ್ವೇ ಸಾಧಾರಣ ಕಂತ್ರಿ ನಾಯಿಯಂತೆ ಲೇಖಕರಿಗೆ ಕಾಣ್ತದೆ. ಒಮ್ಮೆ
ಈ ಆಳುಗಳೆಲ್ಲ ಲೇಖಕರ ಹತ್ತಿರ ದೂರು ಕೊಡ್ತಾರಂತೆ. ಅವನ ನಾಯಿ ಓಳಿರ್ತದೆ, ಈ ಅಪಶಕುನವನ್ನು ಓಡಿಸಿ ಅಂತ ಅವನ ಆಚೀಚಿನ ಆಳುಗಳೆಲ್ಲ ಲೇಖಕರ ಹತ್ತಿರ ದೂರು ಕೊಟ್ಟಿದ್ರಂತೆ. ಬೈರ ಅದನ್ನು ಅನವಶ್ಯಕವಾಗಿ ಬಾಳೆ ನಾರಿನ ಹಗ್ಗದಲ್ಲಿ ಕಟ್ಟಿ ಹಾಕುತ್ತಿದ್ದುದೇ ಅದು ಊಳಿಡುತ್ತಿದ್ದುದಕ್ಕೆ ಕಾರಣ. ಊಳಿಡುವುದಂದರೆ ಅದು ಬಂಕ್ ಕೊಡುವುದು ಅಂತ ಹೇಳ್ತಾರಲ್ಲ, ಅದು ಕೆಲವರಲ್ಲಿ ಒಂದು ನಂಬಿಕೆ ಇದೆ, ಅದು ಅಪಶಕುನ ಆಗ್ತದೆ ಅಂತ. ಹೀಗೆ ಬಹುಶಃ ಅಪಶಕುನ ಉಂಟಾಗ್ತದೆ ಅಂತ ಅವರೆಲ್ಲ ಹೆದರಿ ಆ ನಾಯಿಯ ಕುರಿತು ದೂರನ್ನು ಕೊಟ್ಟಿದ್ದರು. ಆ ನಾಯಿ ಕೂಗ್ತಾ ಇದ್ದದ್ದು ಯಾಕೆಂದರೆ ಅವನು ಅದನ್ನು ಹಗ್ಗದಲ್ಲಿ ಕಟ್ಟಿ ಹಾಕ್ತಾ ಇದ್ದಂತೆ. ಅದೇ ಕಾರಣ ಅದು ಊಳಿಡಲಿಕ್ಕೆ ಅಂತ ಅವನು ಹೇಳ್ತಾ ಇದ್ದ. ಆಗ ಬೈರ ಅದೇ ಕಾರಣವನ್ನು ಕೊಟ್ಟ. ಆಗ ಬೈರನನ್ನು ಕೇಳಿದರೆ ಆ ನಾಯಿ ಈಗ ಸ್ವತಂತ್ರವಾಗಿ ಶಿಕಾರಿ ಆರಂಭಿಸಿದೆ ಎಂದು, ತೋಟದ ಸುತ್ತಮುತ್ತ ಇರುವ ಕೋಳಿ, ಮೊಲ ಇತ್ಯಾದಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ಈ ನಾಯಿ ಅವುಗಳನ್ನು ದೂರದ ಕಾಡಿಗೆ ಓಡಿಸ್ತಿತ್ತೆಂದು ಹೇಳಿ ಅದನ್ನು ಕಟ್ಟಿ ಹಾಕಿದ್ದನ್ನು ಸಮರ್ಥಿಸಿದ. ಅಂದರೆ ಅವರು ಕಟ್ಟಿ ಹಾಕ್ತಾರೆ, ಆ ನಾಯಿಯನ್ನು ಕಟ್ಟಿ ಹಾಕಿರ್ತಾರೆ. ಆಚೀಚಿನವರು ದೂರು ಕೊಡ್ತಾರೆ. ಆಗ ಲೇಖಕರು ಕೇಳ್ತಾರೆ, ಯಾಕೆ ಅದನ್ನು ಕಟ್ಟಿ ಹಾಕಿದ್ಯಾ ಅಂತ. ಅದು ಯಾಕೆ ಕಟ್ಟಿ ಹಾಕಿದ್ದು ಅಂದರೆ ಅದು ಆ ಕೋಳಿಗಳನ್ನಿರ್ಬೋದು ಅಥವಾ ಮೊಲಗಳಿರ್ಬೋದು ಅವುಗಳನ್ನೆಲ್ಲ ಅದು ಓಡಿಸ್ತಾ ಇತ್ತು, ಕಾಡಿನ ಕಡೆಗೆ ಓಡಿಸ್ತಾ ಇತ್ತು. ಅದಕ್ಕಾಗಿ ತಾವು ಕಟ್ಟಿ ಹಾಕಿದೆವು ಅಂತ ಹೇಳಿದರೆ ಹೊರತು ಅದಕ್ಕಾಗಿ ಒಂದೇ ಒಂದು ಮುಷ್ಟಿ ಅನ್ನವನ್ನು ಹಾಕಿದ್ದನ್ನು ನೋಡಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಒಮ್ಮೆ ಮರದಿಂದ ಕೆಳಗೆ ಸತ್ತು ಉರುಳಿದ ಮಂಗನ ಬಾಲದ ತುದಿಯನ್ನು ತಿಂದಿದ್ದಕ್ಕೆ ಅದಕ್ಕೆ ಬಾಯಿಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ. ಲೇಖಕರು ಇದನ್ನು ಹೇಳ್ತಾರೆ. ಅಂದರೆ ಆ ಪಾಪ ನಾಯಿಯನ್ನು ಕಟ್ಟಿ ಹಾಕ್ತಾಯಿದ್ರು. ನಾಯಿ ಇತ್ತು, ಅವರಿಗೆ ಅಷ್ಟೇ ಸಹಾಯ ಮಾಡ್ತಾಯಿತ್ತು. ಆದರೆ ನಾಯಿಗೆ ಊಟ ಸರಿಯಾಗಿ ಹಾಕ್ತಾ ಇರಲಿಲ್ಲಂತೆ. ಒಮ್ಮೆ ಮಂಗ ಮರದಿಂದ ಕೆಳಗೆ ಬಿದ್ದಿತ್ತು, ಅದರ ಬಾಲವನ್ನು ಈ ನಾಯಿ ತಿಂದಿತ್ತಂತೆ ಪಾಪ ಹಸಿವಿನಿಂದ. ಆಗ ಅವರು ರಕ್ತ ಬರುವ ಹಾಗೆ ಹೊಡ್ತಿದ್ರು. ಅಂದರೆ ತಮಗೆ ಮಾಂಸ ಕಡಿಮೆ ಆಯ್ತಲ್ಲ ಅದಕ್ಕೆ. ಇವನು ಕೂಳು ಹಾಕದೆ ಅದಕ್ಕೂ ಅನ್ನ ಸಂಪಾದಿಸಿಕೊಳ್ಳಲು ಬಿಡದೆ ಕಟ್ಟಿ ಹಾಕಿದ್ದರಿಂದಲೇ ಹಸಿವಿನಿಂದ ಕಂಗಾಲಾದ ಅದು ಕಾಡಿನ ಮೌನಕ್ಕೆ ಬರೆ ಎಳೆದಂತೆ ಊಳಿಟ್ಟಿದ್ದು. ಅದೊಂದು ಕ್ಷುದ್ರ ಜೀವಿಯಾಗಿ ಬೈರನ ಕೈಯಲ್ಲಿ ಸಿಕ್ಕಿ ನರಳುತ್ತಿದ್ದರೂ ಒಂದು ಸಾರಿ ಬೈರನ ಹೊಗಳಿಕೆಗೆ ತಕ್ಕಂತೆ ತನ್ನ ಶಿಕಾರಿಯ ನೈಪುಣ್ಯವನ್ನು ತೋರಿಸಿತಂತೆ. ಕಾಡಿನಲ್ಲಿ ಒಮ್ಮೆ ಅದು ಮುಳ್ಳು ಹಂದಿಯನ್ನು ಅಟ್ಟಿಸಿಕೊಂಡು ಬಂದಿತ್ತು. ಆವತ್ತು ಲೇಖಕರು ಕೋವಿ ತಗೊಂಡು ಹೋಗಿರಲಿಲ್ಲಂತೆ, ಜೊತೆಗೆ ಕಿವಿ ಕೂಡ ಇರಲಿಲ್ಲ. ಬೈರನ ರಾಮನನ್ನು ಕಿವಿಯನ್ನು ಒಟ್ಟಿಗೆ ಎಂದೂ ಶಿಕಾರಿಗೆ ಕರೆದೊಯ್ಯುತ್ತಿರಲಿಲ್ಲ. ಯಾಕೆಂದರೆ ಕಾಡಿನಲ್ಲಿ ಶಿಕಾರಿಗೆ ಬದಲು ಇವೆರಡರ ಕಚ್ಚಾಟ ಜಗಳವನ್ನು ಬಿಡಿಸುವುದೇ ಲೇಖಕರಿಗೆ ಎಲ್ರಿಗೂ ಕೂಡ ದೊಡ್ಡ ಕೆಲಸವಾಗಿತ್ತು. ಅಂದರೆ ಅವನು ರಾಮನನ್ನು ಕರ್ಕೊಂಡು ಬಂದರೆ ಲೇಖಕರು ಕಿವಿಯನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಎಲ್ಲಿಯಾದರೂ ಜೊತೆಯಲ್ಲೇ ಕರ್ಕೊಂಡು ಹೋದರೆ ಅವುಗಳಿಬ್ಬರ ಆ ಎರಡು ನಾಯಿಗಳ ಕಚ್ಚಾಟವನ್ನೇ ಬಿಡಿಸೋದ್ರಲ್ಲಿ ಎಲ್ರಿಗೂ ಕೂಡ ಸಾಕಾಗಿ ಹೋಗ್ತಾ ಇತ್ತಂತೆ. ಮುಳ್ಳು ಹಂದಿ ಲೇಖಕರ ಎದುರೇ ಕರಿಯ ಚೆಂಡಿನಂತೆ ಚಿಮ್ಮಿ ನೆಗೆಯುತ್ತಾ ಮುಳ್ಳುಗಳನ್ನು ಜಲ್ ಜಲ್ ಎಂದು ಸದ್ದು ಮಾಡುತ್ತಾ ಓಡಿತು. ಆಗ ಲೇಖಕರು ಕಾಡಿನಲ್ಲಿ ಮೊದಲ ಬಾರಿಗೆ ಮತ್ತು ಕಡೆಯ ಬಾರಿಗೆ ಆ ಮುಳ್ಳು ಹಂದಿಯನ್ನು ನೋಡಿದ್ದಂತೆ. ಹೊಳಿತಾ ಇದ್ದ ಲೋಹದ ಭರ್ಜಿ ಅಂದರೆ ಈಟಿ, ಬಾಣ ಅಂತ ಹೇಳ್ತೇವಲ್ಲ, ಆ ಲೋಹದ ಭರ್ಜಿಗಳಂತೆ ಕಾಣುತ್ತಿದ್ದ ಮುಳ್ಳುಗಳನ್ನು ಝಳಪಿಸುತ್ತಾ ಲೇಖಕರ ಎದುರು ಕೆಲವೇ ಮಾರುಗಳ ದೂರದಲ್ಲಿ ಮುಳ್ಳು ಹಂದಿ ಗುರುಗುಟ್ಟುತ್ತಾ ಓಡಿತು. ಅದರ ಹಿಂದೆಯೇ ಬೈರನ ರಾಮ ಬೊಗಳುತ್ತಾ ಓಡಿ ಬಂತು. ಅಂತೂ ಲೇಖಕರಿಗೂ ಮಾಸ್ತಿಗೂ ಮುಂದೇನು ಮಾಡಬೇಕು ಅಂತ ತೋರದೆ ಛೋ ಎಂದು ರಾಮನನ್ನು ಹುರಿದುಂಬಿಸುತ್ತಾ ಮುಳ್ಳು ಹಂದಿಯ ಹಿಂದೆ ಕಲ್ಲು ಪೊದರುಗಳನ್ನು ಗಣಿಸದೆ ಮೂವರು ಕೂಡ ಓಡ್ತಾರೆ. ಮೈಯೆಲ್ಲ ಭರ್ಜಿಗಳಿರುವ ಈ ಭಯಾನಕ ಪ್ರಾಣಿಯನ್ನು ಯಾವುದೇ ಆಯುಧಗಳು ಇಲ್ಲದೆ ಹಿಡಿಯುವುದರಲ್ಲಿ ಹತ್ತಿರ ಹೋಗುವುದೂ ಕೂಡ ಅದು ಪ್ರಾಣಕ್ಕೆ ಅಪಾಯಕರವಾಗಿ ಕಂಡಿತು. ಅದು ಲೇಖಕರು ಓಡುತ್ತಲೇ ಹೇಳ್ತಾರಂತೆ, ಅದನ್ನು ಹೇಗೆ ಹಿಡಿಯೋದು ಅಂತ ಮಾಸ್ತಿಯನ್ನು ಕೇಳಿದರು. ಅದಕ್ಕೆ ಬೈರ ಹೇಳ್ತಾನೆ, ಅದೆಷ್ಟು ದೂರ ಓಡ್ತದೆ, ಇನ್ನೊಂದು 4 ಮಾರು ಓಡಿದರೆ ಸುಸ್ತಾಗ್ತದೆ, ಕತ್ತಿ ತಗೊಂಡು ಕಾಲು ಕಡಿದು ಹಾಕ್ತೇನೆ ಅಂತ ಆಶ್ವಾಸನೆ ಕೊಟ್ಟ ಅಂತೆ. ಅಂತೂ ಲೇಖಕರು ಪ್ರಾಣ ಹೋದರೂ ಅದರ ಹತ್ತಿರ ಸುಳಿಯಬಾರದೆಂದು ನಿರ್ಧರಿಸಿದರು. ಸುಮ್ಮನೆ ಮುಂದೆ ನಡೆಯುವ ನಾಟಕವನ್ನು ನೋಡೋಣ ಅಂತ ಕುತೂಹಲದಿಂದ ಲೇಖಕರು ಅವರೊಡನೆ ಓಡ್ತಾ ಇದ್ರಂತೆ.
ಹೆಚ್ಚು ಕಡಿಮೆ ಲೇಖಕರು ಮತ್ತು ಮಾಸ್ತಿ ಬೈರ ಇವರೆಲ್ಲರ ಮುಂದೆ ಓಡ್ತಾ ಇದ್ದ ಮುಳ್ಳುಹಂದಿ ಮತ್ತು ನಾಯಿ ಎರಡೂ ಕೂಡ ಒಮ್ಮೆಲೆ ಮಾಯವಾಗಿ ಬಿಡ್ತದಂತೆ. ಹಾಗೆ ಅವೆರಡೂ ಮಾಯವಾಗಿದ್ದದನ್ನು ನೋಡಿ ಅವರು ಮೂವರು ಕೂಡ ಚಕಿತರಾಗಿ ನಿಂತ್ಕೊಂಡ್ರಂತೆ. ಅಂದರೆ ಎಲ್ಲಿ ಹೋಯಿತು, ಒಮ್ಮೆಲೆ ಇದ್ದಕ್ಕಿದ್ದ ಹಾಗೆ ಅಂತರ್ಧಾನ ಆಯ್ತಲ್ಲ, ಮಾಯ ಆಯ್ತಲ್ಲ ಅಂತ. 2 ನಿಮಿಷ ಕಳೆದಿರಲಿಲ್ಲ. ಎಲ್ಲೋ ಭೈರನ ನಾಯಿ ಬೊಗಳಿದ ಸದ್ದು ಕೇಳಿಸ್ತದೆ. ಕಣ್ಣೆದುರು ಯಾವ ನಾಯಿಯೂ ಇರಲಿಲ್ಲಂತೆ. ಆದರೂ ಭೈರನ ನಾಯಿಯ ಅಶರೀರವಾಣಿ ಕೇಳುತ್ತಲೇ ಇತ್ತು. ಕೆಲವು ನಿಮಿಷಗಳವರೆಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಎಲ್ರಿಗೂ ಗೊತ್ತಾಗಲಿಲ್ಲ. ಮುಳ್ಳುಹಂದಿ ಓಡೋಡುತ್ತಲೇ ಅಲ್ಲೊಂದು ಬಂಡೆಯ ಸಮೀಪದಲ್ಲಿ ಅದು ಅದರ ಬಿಲದ ಒಳಗೆ ಪಕ್ಕನೆ ಹೋಗಿ ನುಗ್ಗಿಬಿಟ್ಟಿತಂತೆ. ಅದರೊಡನೆ ಭೈರನ ನಾಯಿಯೂ ಕೂಡ, ಆ ಬಿಲದ ಒಳಗೆ ಭೈರನ ನಾಯಿಯೂ ಕೂಡ ಹೋಯಿತು. ಈಗ ಭೈರನ ನಾಯಿ ಅವರ ಕಾಲಿನಡಿ ಎಲ್ಲೋ ಅದು ಆ ಭೂಮಿಯ ಅಡಿಯಲ್ಲಿ ಉಂಟು, ಬಿಲದ ಒಳಗೆ ಹೋಗಿದೆ. ಭೂಗರ್ಭದಲ್ಲಿ ಬೊಗಳಿದ ಹಾಗೆ ಇವರಿಗೆಲ್ಲ ಕೇಳಿಸ್ತಾ ಇತ್ತಂತೆ. ಆದರೆ ಏನು ಮಾಡಲಿಕ್ಕಾಗ್ತದೆ, ಏನೂ ಮಾಡುವ ಹಾಗಿಲ್ಲ. ಅಂತೂ ಓಡಿಸಿ ದಣಿದ ಮೇಲೆ ಹಿಡಿಯುವ ಉಪಾಯದಲ್ಲಿದ್ದ ಮಾಸ್ತಿಗೂ ಭೈರನಿಗೂ ಮುಳ್ಳುಹಂದಿ ಸರಿಯಾಗಿ ಬೇಸ್ತು ಬೀಳಿಸಿತ್ತು. ಮಾಸ್ತಿಯ ಆ ನಾಯಿ ಭೂಮಿಯ ಅಡಿಯಿಂದ ಬೊಗಳ್ತಾ ಇತ್ತು. ಸದ್ದಿನ ಊಹೆಯ ಮೇಲೆ ಅಲ್ಲಲ್ಲಿ ತಿರುಗಾಡಿಕೊಂಡು ಒಂದು ಜಾಗವನ್ನು ತೋರಿಸಿ, ಇಲ್ಲಿ 2 ಆಳ ಆಗಿದ್ರೆ ಮುಳ್ಳುಹಂದಿ ಸಿಕ್ಕೋಯ್ತದೆ, ನಾಯಿ ಇಲ್ಲೇ ಬೊಗಳ್ತಿದೆ ಅಂತ ಅವರಿಬ್ಬರು ಹೇಳ್ತಾರೆ. ಅವರಿಗೆ ಆ ನಾಯಿಯ ಚಿಂತೆ ಇರಲಿಲ್ಲ, ಆ ಮುಳ್ಳುಹಂದಿಯ ಚಿಂತೆ ಇದ್ದದ್ದು. ಅದಕ್ಕೆ ಅವರು ಲೇಖಕರು ಏನು ಮಾಡ್ತಾರೆ, ಇದರ ಬಗ್ಗೆ ಮೂವರು ಕೂಡ ಮಾತನಾಡ್ತಾ ಇದ್ರಂತೆ. ಭೂಗರ್ಭದ ಒಳಗಿಂದಲೇ ಮುಳ್ಳುಹಂದಿ ಗೊರಗೊರ ಗುಟುರು ಹಾಕುತ್ತಾ ನಾಯಿಯ ಮೇಲೆ ತಿರುಗಿ ಬಿದ್ದಿದ್ದು, ನಾಯಿ ಕುಯ್ಯೋ ಎಂದು ಕೂಗಿಕೊಂಡಿದ್ದು, ಎರಡಕ್ಕೂ ಜಟಾಪಟಿ ಹತ್ಕೋತು ಅಂತ ಕಾಣ್ತದೆ. ಜಟಾಪಟಿ ಅಂದರೆ ಜಗಳ, ಯುದ್ಧ ಅಂತ ಬೈರ ಹೇಳ್ತಾನೆ. ಮಾಸ್ತಿ ಮುಂಜಾಗ್ರತೆ ವಹಿಸಿ, ಭೈರಣ್ಣ ಓಡು, ಬಿಲ ನೋಡು ಅಂತ ಕೂಗ್ತಾನೆ. ಭೈರ ಓಡಿ ಹೋಗಿ ಕತ್ತಿಯನ್ನು ಹಿಡಿದು ಬಿಲದ ಬಾಯಲ್ಲಿ ಇನ್ನೇನು ಈಗಲೋ ಮರುಕ್ಷಣವೋ ಹೊರಬರಲಿರುವ ಮುಳ್ಳುಹಂದಿಯ ಸಂಹಾರಕ್ಕೆ ಕತ್ತಿ ಹಿಡ್ಕೊಂಡು ರೆಡಿಯಾಗಿ ನಿಲ್ತಾನೆ. ಮುಳ್ಳುಹಂದಿ ಒಳಗೆ ಕವಲಾಗಿ ಅನೇಕ ಸುರಂಗಗಳನ್ನು ಮಾಡಿಕೊಂಡಿರ್ತದಂತೆ. ಭೈರನ ನಾಯಿ ಹಿಂತಿರುಗಿ ಬರುವಾಗ ಗಾಬರಿಯಲ್ಲಿ ಅಂಥ ಯಾವುದಾದರೂ ಅಡ್ಡ ಕವಲಿನ ಒಳಗೂ ನುಗ್ಗಿದರೆ ಶಾಶ್ವತವಾಗಿ ಭೂಗರ್ಭದಲ್ಲಿ ಬಂಧಿಯಾಗುವಂಥ ಸಾಧ್ಯತೆ ಹೆಚ್ಚು. ಅಷ್ಟರಲ್ಲಿ ಸುರಂಗದ ಕತ್ತಲ ಪಾತಾಳದಲ್ಲಿ ಎಲ್ಲೋ ಗಡಬಡ ಸದ್ದು ಕೇಳಿಸ್ತಂತೆ. ಭೈರ ಕತ್ತಿ ಎತ್ತಿ ರೆಡಿಯಾದ. ಭೈರ ಇನ್ನೇನು ಕತ್ತಿ ಬೀಸಿ ಅಪ್ಪಳಿಸಬೇಕು. ಮುಳ್ಳುಹಂದಿಯ ಬದಲು ಭೈರನ ನಾಯಿಯೇ ಚೆಂಡು ಪುಟ ನೆಗೆದಂತೆ ಬಿಲದಿಂದ ಹೊರಕ್ಕೆ ಚಿಮ್ಮಿತು. ಮುಳ್ಳುಹಂದಿಯ ಬದಲು ನಾಯಿ ಹೊರಬಂದದ್ದನ್ನು ನೋಡಿ ಹತಾಶನಾದ ಭೈರ ಥುತ್ ಎಂದು ನಾಯಿಯ ಕಡೆಗೆ ತುಪ್ಪಿದ, ಅಂದರೆ ಉಗುಳ್ತಾನೆ. ನಾಯಿಯ ಬೆನ್ನಿಗೆ ಮುಳ್ಳುಹಂದಿಯ ಮುಳ್ಳುಗಳೆರಡು ಆಳವಾಗಿ ನಾಟಿಕೊಂಡಿದ್ದವು. ಆಗ ಲೇಖಕರು ಏನು ಮಾಡ್ತಾರೆ, ಲೇಖಕರು ಮಾಸ್ತಿಯು ಆ ನಾಯಿಯನ್ನು ಹಿಡಿದುಕೊಂಡು ಅದಕ್ಕೆ ನಾಟಿದ್ದ ಮುಳ್ಳುಗಳೆರಡನ್ನು ಬಲವಾಗಿ ಜಗ್ಗಿಸಿ ಕಿತ್ತು ತೆಗೆದರು. ಆ 2 ಮುಳ್ಳುಗಳು ಇನ್ನೂ ಕೂಡ ಲೇಖಕರ ಬಳಿ ಇದ್ದೆ ಅಂತ ಅವರು ಹೇಳ್ತಾರೆ. ನಾಯಿಯ ದೇಹದಲ್ಲಿ ಮುಳ್ಳು ನಾಟಿಕೊಂಡಿದ್ದ ಪರಿಯನ್ನು ನೋಡಿದರೆ ಲೇಖಕರು ಹೇಳ್ತಾರೆ, ಈ ಮುಳ್ಳುಹಂದಿಯ ತಂಟೆ ಬೇಡ, ತಮಗೆಲ್ಲಾದರೂ ಅದರ ಮುಳ್ಳು ಚುಚ್ಚಿದರೆ ನೋವನ್ನು ಯಾರು ತಡ್ಕೊಳ್ಳೋದಲ್ವ, ಅದಕ್ಕೆ ಅದರ ತಂಟೆ ಬೇಡ ಅಂತ ಎಣಿಸ್ತದೆ. ಮುಳ್ಳು ಕಿತ್ತ ಮೇಲೆ ಭೈರನೂ ಮಾಸ್ತಿಯು ನಾಯಿಯನ್ನು ಮತ್ತೆ ಬಿಲದೊಳಗೆ ಛೂ ಬಿಡಲು ತುಂಬ ಪ್ರೋತ್ಸಾಹಿಸಿ ಪ್ರಯತ್ನಿಸಿದರು. ಆದರೆ ಒಮ್ಮೆ ಪ್ರಾಣ ಸಮೇತ ಆ ಕತ್ತಲ ಬಿಲದಿಂದ ಪಾರಾಗಿ ಬಂದ ಭೈರನ ನಾಯಿ ಮಾತ್ರ ಅದು ಎಷ್ಟೇ ಅವರು ಅದನ್ನು ದೂಡಿದರೂ ಕೂಡ ಮತ್ತೆ ಬಿಲದ ಒಳಗೆ ಹೋಗುವ ಅವಿವೇಕಕ್ಕೆ ಹೋಗಲಿಲ್ಲಂತೆ. ಭೈರ ತನ್ನ ನಾಯಿಯ ಹೆದರಿಕೆ ನೋಡಿ ರೇಗಿ 2 ಗುದ್ದಿ ಮುಳ್ಳುಹಂದಿಯ ಬಿಲದೊಳಗೆ ಅದರ ತಲೆ ತೋರಿಸಿ ತಳ್ಳಿದ. ಬಿಲದ ಹೊರಗೂ ಏಟು, ಬಿಲದ ಒಳಗೂ ಏಟು ತಿಂದ ನಾಯಿಗೆ ಒಮ್ಮೆಲೆ ಕೋಪ ಬಂದು ಗುರುಗುಟ್ಟುತ್ತಾ ರೇಗಿ ಭೈರನ ಮೇಲೆ ಹಾರಿ ಅನಂತರ ಸೀದಾ ಮನೆ ದಾರಿ ಹಿಡಿದು ಓಡಿ ಹೋಯಿತು. ಭೈರ ನಾಯಿಯನ್ನು ಮನಸಾರೆ ಬೈದ. ಮಾಸ್ತಿಯಂತೂ ಇಂಥ ನಾಯಿ ಇದ್ದರೆಷ್ಟು ಸತ್ತರೆಷ್ಟು, ಬಿಲದ ಹೊರಗೆ ತಲೆ ಹಾಕಿದಾಗ ನೀನು ಅದನ್ನು ಕಡಿದೇ ಬಿಡಬೇಕಿತ್ತು ಅಂತ ಭೈರನಿಗೆ ಸಲಹೆ ಕೊಟ್ಟ. ಭೈರನೂ ಮಾಸ್ತಿಯು ಅವರ ಶಿಕಾರಿ ನಾಯಿಯನ್ನು ನಡೆಸಿಕೊಳ್ಳುವ ರೀತಿ ನೋಡಿದರೆ ತುಂಬ ಕ್ರೂರಿಗಳು, ನಿರ್ದಯಿಗಳು ಅಂತ ಅನಿಸ್ತದೆ ಅಂತ ಲೇಖಕರಿಗೆ ಅನಿಸ್ತಾ ಇತ್ತಂತೆ. ಅವರೊಡನೆ ಅದು ಕಾಡು ತಿರುಗಿ ಶಿಕಾರಿಯಲ್ಲಿ ಸಹಾಯ ಮಾಡಿದರೂ ಅದರ ಬಗ್ಗೆ ಕೊಂಚವಾದರೂ ಕರುಣೆ, ಕೃತಜ್ಞತೆ ತೋರಿಸುವುದಿಲ್ಲವಲ್ಲ ಅಂತ ಲೇಖಕರಿಗೆ ವ್ಯಸನವಾಗ್ತಾ ಇತ್ತು. ಆದರೆ ಲೇಖಕರು ಹೇಳ್ತಾರೆ, ಈಗ ಅನಿಸ್ತದೆ, ಅವರು ಹೇಳ್ತಾರೆ, ಅವರು ನಾಯಿಗೆ ನಮ್ಮಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸ್ತಿರಲಿಲ್ಲ ಅಂತ.
ಅಂದರೆ ನಾಯಿಯನ್ನು ನಾಯಿಯ ಹಾಗೆಯೂ, ಮನುಷ್ಯರ ಹಾಗೆಯೂ, ಪ್ರಾಣಿಗಳ ಹಾಗೆಯೂ ನೋಡ್ತಾ ಇದ್ರು. ನಾವೆಲ್ಲ ಹಾಗಲ್ಲ. ಇಂದಿನವರು ಅವ್ರು ನಾಯಿಯನ್ನು ಬಹುವಚನದಿಂದ ಮಾತನಾಡುವಂಥ ಸ್ಥಿತಿ, ನಾಯಿಯನ್ನು ಸ್ನಾನ ಮಾಡಿಸುವಂಥದ್ದು, ಮಧ್ಯೆ ಕರ್ಕೊಂಡು ಹೋಗುವಂಥದ್ದು, ಕಾರಿನಲ್ಲಿ ಕರ್ಕೊಂಡು ಹೋಗುವಂಥದ್ದು, ಹೀಗೆಲ್ಲ. ಆದರೆ ಅವರು ಮಾತ್ರ ಬೈರ ಮತ್ತು ಮಾಸ್ತಿ ನಾಯಿಯನ್ನು ಹೇಗೆ ನಾಯಿಯ ಹಾಗೆ ನೋಡಿಕೊಳ್ತಾ ಇದ್ರಂತೆ. ಹಾಗಾಗಿ ಅವರು ಅದು ನಮ್ಮಂತೆ ಅಂತ ನೋಡೋದ್ರಿಂದ ಅದಕ್ಕೆ ಸಂತೋಷವಾಗಲಿ ಪ್ರಯೋಜನವಾಗಲಿ ಉಂಟೆ ಅಂತ ಲೇಖಕರಿಗೆ ಅನುಮಾನ ಬರ್ತದಂತೆ. ಆ ನಾಯಿಯು ಅನೇಕ ವೇಳೆ ಶಿಕಾರಿಯಲ್ಲಿ ಹೊಡೆದ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಹೊತ್ತುಕೊಂಡು ಕಾಡೊಳಗೆ ಓಡಿಬಿಡ್ತಾ ಇತ್ತಂತೆ. ಅದನ್ನು ಕಸಿದುಕೊಳ್ಳಿಕ್ಕೆ, ಅಂದರೆ ನಾಯಿ ಹೊತ್ಕೊಂಡು ಬಂದಂಥ ಈ ಬೇಟೆಯನ್ನು ಇವರಿಬ್ಬರು ಕಸಿದುಕೊಳ್ತಾ ಇದ್ರಂತೆ. ಅದು ಓಡ್ತಾ ಕಸಿದುಕೊಳ್ಳಿಕ್ಕೆ ಹೋಗುವಾಗ ಅದು ಓಡ್ತಾ ಅದನ್ನು ನುಂಗಿ ಬಿಡ್ತಾ ಇತ್ತಂತೆ. ಹಾಗಾಗಿ ಅವರಿಗೂ ಅವರ ನಾಯಿಗೂ ಇದ್ದ ನಂಟು ಯಾವ ಥರದ್ದೋ ಗೊತ್ತಿಲ್ಲ. ಯಾವಾಗಲೂ ಅವರ ಬಿಡಾರದ ಎದುರು ಸುರುಳಿ ಸುತ್ತಿಕೊಂಡು ನಿದ್ದೆ ಮಾಡುತ್ತಾ ಯಾರು ಹೊಸಬರು ಮುಖ ಹಾಕಿದರೂ ಬೊಗಳಿ ಗಲಾಟೆ ಮಾಡ್ತಾ ಇತ್ತು. ಅವರು ಕಾಡು ತಿರುಗಲು ಹೊರಟರೆಂದರೆ ಇದೂ ಕೂಡ ಅವರೊಂದಿಗೆ ಹೊರಟು ಬಿಡ್ತಾ ಇತ್ತು. ಬೈರನಿಗೆ ಮಾಸ್ತಿಗಿಂತ ಕೊಂಚ ಹೆಚ್ಚು ನಾಗರಿಕ ಪ್ರಪಂಚದ ಪರಿಚಯ ಇದ್ದ ಹಾಗಿತ್ತು. ಅವನು ಪಟಾಸು ಮದ್ದು, ಧಡಾಕೆ ಮದ್ದು ತಂದು ನಾಡಬಾಂಬುಗಳಂತಹ ಸಿಡಿಮದ್ದಿನ ಉಂಡೆಗಳನ್ನು ಮಾಡ್ತಾ ಇದ್ದಂತೆ. ಬೆಣಚು ಕಲ್ಲುಗಳನ್ನು ತುಂಬಿ ಅವನು ಮಾಡುತ್ತಿದ್ದ ಉಂಡೆಗಳನ್ನು ಅಮುಕಿದರೆ ಸಾಕು, ಅವು ದಢೀರೆಂದು ಸಿಡಿಯುತ್ತಿದ್ದವು. ಅವನ್ನು ಮಂಗನ ಕರುಳಿನಲ್ಲೋ ಅಥವಾ ದುರ್ನಾತ ಹೊಡೆಯುವ ಚರ್ಮದಲ್ಲೋ ಸುತ್ತಿಟ್ಟರೆ ಕಾಡು ಹಂದಿಗಳು ಅದನ್ನು ದವಡೆಯಲ್ಲಿ ಅಗಿದಾಗ ಸಿಡಿದು ಅವು ಸತ್ತು ಬೀಳುತ್ತಿದ್ದವು. ಬೈರ ಏನೋ ಉಂಡೆ ಮಾಡಿದ್ದಾನೆ, ಅದರಲ್ಲಿ ಕಾಡು ಹಂದಿ ಬೀಳುತ್ತದಂತೆ ಎಂದು ಇತರ ತೋಟದ ಆಳುಗಳು ಮಾತನಾಡುವುದನ್ನು ಲೇಖಕರು ಕೇಳಿಸಿಕೊಳ್ತಾರೆ. ಆದರೆ ಲೇಖಕರಿಗೆ ಅವನ ಉಂಡೆಯನ್ನಾಗಲಿ ಅದನ್ನು ಅಗಿದು ಸತ್ತ ಹಂದಿಯನ್ನಾಗಲಿ ಅವರಿಗೆ ಕಂಡಿರಲಿಲ್ಲ ಅಂತೆ, ನೋಡಿರಲಿಲ್ಲ ಅವರು. ಅವರ ಬಳಿ ಇಂಥವು ಲಕ್ಷಾಂತರ ಶಿಕಾರಿ ವರಸೆಗಳು ಇದ್ದುದರಿಂದ ಅವುಗಳಲ್ಲಿ ಯಾವುದನ್ನು ಅಂತ ತಾನು ಕೇಳಿ ತಿಳಿದುಕೊಳ್ಳೋದು ಅಂತ ಲೇಖಕರು ಯೋಚನೆ ಮಾಡ್ತಾಯಿದ್ರು. ಆದರೆ ಒಮ್ಮೆ ಲೇಖಕರು ಮೈಸೂರಿಗೆ ಹೋಗಿದ್ದಾಗ ರಾತ್ರಿ ಭೂತನ ಕಾಡು ತೋಟದಲ್ಲಿ ಢಮಾರೆಂದು ಸದ್ದಾಯ್ತಂತೆ. ಹಂದಿ ಬಿತ್ತು ಅಂತ ಅಂದ್ಕೊಂಡ ಬೈರ, ಮಾಸ್ತಿ ಇಬ್ಬರೂ ಕೂಡ ಟಾರ್ಚ್ ಕೇಳಲು ಲೇಖಕರ ಮನೆಗೆ ಬರ್ತಾರೆ. ಸರಿ, ಸುದ್ದಿ ಎಲ್ಲರಿಗೂ ಗೊತ್ತಾಯಿತು, ಅಂದರೆ ಅಲ್ಲಿ ಹಂದಿ ಬಿದ್ದಿದೆ ಅಂತ. ಎಲ್ಲ ಗುಂಪು ಕೂಡಿ ತೋಟಕ್ಕೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಬೈರ ಉಂಡೆ ಇಟ್ಟ ಜಾಗದಲ್ಲಿ ದೊಡ್ಡ ಹಂದಿಯೊಂದು ಕುಳಿತಿತ್ತಂತೆ. ಇನ್ನೂ ಕಣ್ಣು ಮಿಟುಕಿಸ್ತಾ ಇದ್ದ ಅದನ್ನು ನೋಡಿ ಯಾರಿಗೂ ಕೂಡ ಅದರ ಹತ್ತಿರಕ್ಕೆ ಹೋಗಲು ಧೈರ್ಯ ಬರಲಿಲ್ಲ. ಆಗ ಬೈರ ಹೇಳ್ತಾನೆ, ನಾಳೆ ಬೆಳಗಾಗೋದ್ರೊಳಗೆ ಅದು ಪೈಸಲಾಗೋಗ್ತದೆ, ಬನ್ನಿ ಎಂದು ಅವನ ಆಶ್ವಾಸನೆಯಿಂದ ಸಮಾಧಾನಗೊಂಡ ಎಲ್ಲರೂ ಕೂಡ ಹಿಂತಿರುಗ್ತಾರೆ. ಹೋದ ಗುಂಪೆಲ್ಲ ಇನ್ನೂ ಅವರವರ ಮನೆ ಕದ ದಾಟಿಲ್ಲ. ಅಷ್ಟರೊಳಗೆ ಢಮಾರೆಂದು ಇನ್ನೊಂದು ಸದ್ದು, ಈ ಸಾರಿ ಬೇರೆ ದಿಕ್ಕಿನಿಂದ. ಮತ್ತೆ ಅತ್ತ ಕಡೆ ಎಲ್ಲರೂ ಹೊರಟು ಹೋಗ್ತಾರೆ. ಅಲ್ಲೂ ಇನ್ನೊಂದು ದೊಡ್ಡ ಹಂದಿ ಏನೂ ಆಗದ ಹಾಗೆ ಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು. ಸರಿ, ಇದು ಬೆಳಗ್ಗೆ ಸತ್ತಿರುತ್ತೆ ಎಂದುಕೊಂಡು ಎಲ್ಲರೂ ಹಿಂತಿರುಗಿದರು. 2 ಭಾರೀ ಹಂದಿಗಳು, ಅಂದರೆ ಎರಡೂ ಕೂಡ ದೊಡ್ಡ ಗಾತ್ರದ ಹಂದಿಗಳು. ತೋಟದಲ್ಲಿ ರಾತ್ರಿ ಯಾರಿಗೂ ಕೂಡ ನಿದ್ದೆ ಬಂದಿರಲಿಲ್ಲ. ಕೆಲವರಂತೂ ಹಂದಿ ಸಾರಿಗೆ ಖಾರ ಸಹ ಕಡಿದಿದ್ದಾರೆ. ಅಂದರೆ ದೊಡ್ಡ ಹಂದಿ ಅಲ್ವಾ, ಸ್ವಲ್ಪ ಮಾಂಸ ಸಿಗ್ತದೆ ಅಂತ ಯೋಚನೆ ಮಾಡಿಕೊಂಡಿದ್ರು ಎಲ್ಲರೂ ಕೂಡ. ಅದಕ್ಕೆ ಕೆಲವರು ಅದಕ್ಕೆ ಮಸಾಲೆ ಕೂಡ ಕಡ್ದಿಟ್ರಂತೆ. ಆದರೆ ಬೆಳಗ್ಗೆ ಹೋಗಿ ನೋಡಿದರೆ ಹಂದಿ ಸತ್ತು ಬೀಳುವುದರ ಬದಲು ದವಡೆಗಾದ ಆಸ್ಫೋಟನೆಯ ಗಾಯವನ್ನು ಹೇಗೋ ಸುಧಾರಿಸಿಕೊಂಡು ತೆವಳಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಕಾಡಿಗೆ ಪರಾರಿಯಾಗಿದ್ದವು. ತುಂಬ ದೂರದವರೆಗೆ ಬೈರನೂ ಮಾಸ್ತಿಯೂ ಅವುಗಳ ಹೆಜ್ಜೆ ಮೆಟ್ಟು ಅಂದರೆ ಹೆಜ್ಜೆ ಗುರುತನ್ನು ನೋಡಿಕೊಂಡು ಸಾಯಂಕಾಲದವರೆಗೂ ಹುಡುಕಾಡಿದರಂತೆ. ಆದರೆ ಆ ಹಂದಿಗಳು ಅವರಿಗೆ ಸಿಕ್ಕಿರಲಿಲ್ಲ. ಅಂತೂ ಲೇಖಕರು ಹಿಂತಿರುಗುವ ವೇಳೆಗೆ ಇದೊಂದು ರೋಮಾಂಚಕ ವಾರ್ತೆಯಾಗಿತ್ತಂತೆ. ಅಂದರೆ ಲೇಖಕರು ಮೈಸೂರಿಗೆ ಹೋಗಿದ್ದರು. ಅವರು ವಾಪಸ್ ಬರುವಾಗ ಎಲ್ಲರ ಬಾಯಲ್ಲೂ ಕೂಡ ಇದೇ ಮಾತು. ಎಷ್ಟು ಸುಲಭದಲ್ಲಿ ಸಿಕ್ಕಂಥ 2 ದೊಡ್ಡ ಹಂದಿಗಳು ತಪ್ಪಿ ಹೋದವು ಅಂತ ದಾರಿಯಲ್ಲಿ ಎದುರಾದವರೆಲ್ಲ ಹೊಟ್ಟೆ ಉರಿದುಕೊಳ್ಳುತ್ತಾ ಲೇಖಕರಿಗೆ ವರದಿ ಮಾಡ್ತಾ ಇದ್ರಂತೆ. ಎಂಥ ಮಾಲು ಕಳೆದು ಹೋಯಿತು, ನೀವಿದ್ದಿದ್ದರೆ ಅವೆರಡಕ್ಕೂ ಒಂದೊಂದು ಗುಂಡು ಗೂಡಾಸಿ ಬಿಡಬಹುದಿತ್ತು
ಅಂತ ಬೈರ ಲೇಖಕರ ಬಳಿ ಕೈ ಹಿಸುಕುತ್ತಾ ಹೇಳ್ತಾನೆ. ಸಾಲದಕ್ಕೆ ಅವೆರಡು ಹಂದಿಗಳು ಬೇರೆ ಯಾರದೋ ತೋಟದಲ್ಲಿ ಸತ್ತು ಬಿದ್ದಿದ್ದುವಂತೆ ಅಂತ ಮಾರನೆಯ ದಿನ ಗಾಯದ ಮೇಲೆ ಬರೆ ಎಳೆದ ಹಾಗೆ ಸುದ್ದಿ ಬರ್ತದೆ. ಅಂದರೆ ಇವರಿಗೆ ಹೇಗಾಗುವುದು ಅಂದರೆ ಯಾರ ತೋಟದಲ್ಲಿ ಯಾರ ಜಾಗದಲ್ಲಿ ಹೋಗಿ ಹಂದಿ ಬೀಳ್ತದೋ ಅದು ಅವರಿಗೆ ಅಲ್ವಾ. ಹಾಗಾಗಿ ಇವರಿಗೆ ಹೊಟ್ಟೆ ಉರಿದು ಹೋಗ್ತದಂತೆ. ಗಾಯದ ಮೇಲೆ ಬರೆ ಹಾಕಿದ ಹಾಗೆ. ಬರೆ ಹಾಕೋದಂದರೆ ಕಬ್ಬಿಣವನ್ನು ಕಾಯಿಸಿ ಚರ್ಮದ ಮೇಲೆ ಇಡೋದು. ಅದು ಕೂಡ ಮೊದಲೇ ಗಾಯ ಆಗಿತ್ತು, ಅದರ ಮೇಲೆ ಪುನಃ ಬಿಸಿಯ ಕಬ್ಬಿಣದ ಸರಳನ್ನು ಇಡುವಂಥದ್ದು. ಹೀಗೆ ಇದೆಲ್ಲ ಆದ ಒಂದು ವಾರದ ತರುವಾಯ ಬೈರ ಉಂಡೆ ಇಡಲಿಕ್ಕೆ ಮತ್ತೆ ಹೊರಟ. ಹೀಗೆ ಹೋಗುವಾಗ ಲೇಖಕರಿಗೆ ಸಾಯಂಕಾಲ ಅವನು ಎದುರಾಗ್ತಾನಂತೆ. ಅವನ ಬಳಿ ಇನ್ನೂ ಒಂದೇ ಉಂಡೆ ಉಳಿದಿತ್ತು. ಹಂದಿ ಖಾತರಿಯಾಗಿ ಓಡಾಡುವ ಜಾಗ ಒಂದನ್ನು ನೋಡಿ ಅಲ್ಲಿ ಉಂಡೆ ಇಟ್ಟು ಬರಲಿಕ್ಕೆ ಹೊರಟಿದ್ದ. ಅವನೊಟ್ಟಿಗೆ ಆ ಬೈರನೊಟ್ಟಿಗೆ ಲೇಖಕರು ಕೂಡ ಹೊರಡ್ತಾರೆ. ಕೋವಿ ಹಿಡಿದಂತಹ ಲೇಖಕರನ್ನು ನೋಡಿ ಶಿಕಾರಿಗೆ ಹೊರಟರು ಅಂತ ತಿಳ್ಕೊಂಡು ಬೈರನ ನಾಯಿ ರಾಮ ಚಕ್ರಾಕಾರವಾಗಿ ಬಾಲ ತಿರುಗಿಸುತ್ತಾ ಬೂದಿಗುಡ್ಡೆಯ ಹೊಂಡದಿಂದ ಮೇಲೆದ್ದು ಬಂತಂತೆ. ಬೈರ ಜೋರು ಮಾಡಿ ಅದನ್ನು ಹಿಂದಕ್ಕೆ ಕಳಿಸಿದ. ಬೈರನ ಜೊತೆ ಕಂಪನಿ ಕೊಡುವುದು ಅಸಾಧ್ಯವಾಗಿತ್ತು. ಯಾಕೆ ಅಂದರೆ ಲೇಖಕರಿಗೆ ಅವನ ಜೊತೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲಂತೆ. ಯಾಕಂದರೆ ಸುತ್ತಿದ್ದ ಕೊಳೆತ ಕರುಳಿನ ದುರ್ವಾಸನೆ ಹೊಟ್ಟೆ ತೊಳಸುವಂತೆ ಅವನಿಂದ ಹೊಮ್ಮಿತ್ತು. ಅಂದರೆ ಅದರಲ್ಲಿ ಆ ಕರುಳಿನ ಒಳಗೆ ಆ ಪಟಾಕಿಯನ್ನು ಇಟ್ಟಿದ್ದ. ಭೂತನ ಕಾಡು ಗುಡ್ಡ ಹತ್ತಿ ಅದರ ನೆತ್ತಿಯಲ್ಲಿದ್ದ ಕೋಡುಗಲ್ಲಿನ ಬಳಿಗೆ ಬರುವ ವೇಳೆಗಾಗಲೇ ಅವನ ಉಂಡೆಯ ದುರ್ನಾತ ಲೇಖಕರಿಗೆ ಬಹಳಷ್ಟು ಅಸಹನೀಯವಾಗಿತ್ತು. ಅವರ ಕಿವಿ ಕಣ್ಣುಗಳು ಎಲ್ಲ ಮಂದವಾಗಿ ಆ ಉಂಡೆಯ ವಾಸನೆ ಅವರ ಇಂದ್ರಿಯಗಳ ಮೇಲೆ ಉಗ್ರ ದಾಳಿ ಆರಂಭಿಸಿತಂತೆ. ಅಂದರೆ ಅವರಿಗೆ ಅವನೊಟ್ಟಿಗೆ ಹೋಗಲಿಕ್ಕೆ ಆಗಲಿಲ್ಲಂತೆ. ಆ ಮೂಗು ಕಣ್ಣು ಎಲ್ಲ ಆ ವಾಸನೆಯಲ್ಲಿ ಕಣ್ಣು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಆಗ ಅವನು ಬೈರೆ ಏನು ಹೇಳ್ತಾನೆ, ಲೇಖಕರನ್ನು ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ. ಆ ಬಂಡೆ ಹತ್ತಿರವೇ ನೀವು ಇಲ್ಲೇ ನಿಲ್ಲಿ ಅಂತ ಹೇಳ್ತಾರಂತೆ. ಆಗ ಲೇಖಕರು ಹೇಳ್ತಾರೆ, ಯಾಕೋ ಅಕಸ್ಮಾತ್ ಹಂದಿ ಏನಾದರೂ ಬಿದ್ದರೆ ನಾನೇನು ಕದ್ದುಕೊಂಡು ಓಡ್ತೇನಂತವಾ ಅಂತ ಕೇಳ್ತಾರೆ. ಆಗ ಹಾಗಲ್ಲ, ಅದು ಮುಷ್ಟ ಅಂತ ಹೇಳಿದಂತೆ. ಆಗ ಲೇಖಕರಿಗೆ ಈ ಮುಷ್ಟ ಅಂದರೆ ಏನು ಅಂತ ಗೊತ್ತಾಗಲಿಲ್ಲಂತೆ. ಅವನಿಂದ ಹೊಮ್ಮುತ್ತಿರುವಂತಹ ಆ ದುರ್ವಾಸನೆಯ ಪರಿವೇಶದಿಂದ ಪಾರಾದರೆ ಸಾಕು ಅಂತ ಆ ಪದದ ಅರ್ಥವನ್ನು ಕೇಳದೆ ಸಂತೋಷದಿಂದಲೇ ಆಯಿತು ಅಂತ ಸಮ್ಮತಿಸ್ತಾರೆ ಲೇಖಕರು. ಮುಂದೆ ಅವನು ಸ್ವಲ್ಪ ದೂರ ಹೋಗಿರಬೇಕು ಅಂತ ಲೇಖಕರು ಹೇಳ್ತಾರೆ. ಎಷ್ಟು ಹೊತ್ತು ಕಾದರೂ ಕೂಡ ಅವನು ಬರಲೇ ಇಲ್ಲ. ಸಂಜೆ ಆಗ್ತಾ ಇತ್ತು. ಮುಳುಗುವ ಸೂರ್ಯನಿಗೆ ಅಡ್ಡಾಗ್ತಾ ಇದ್ದಂತಹ ದೂರದ ಬೆಟ್ಟಗಳ ಕಾಡಿನ ನೆರಳು ಕವಿಯಲ್ಲಿರುವ ಕತ್ತಲೆಗೆ ಮುನ್ನುಡಿ ಅನ್ನುವ ಹಾಗೆ ಕಣಿವೆ ಕಾಡುಗಳಲ್ಲೆಲ್ಲ ಆವರಿಸ್ತಾ ಇತ್ತು. ಕಾಜಣ ಹಕ್ಕಿಗಳು ಸಮೀಪದಲ್ಲೇ ಯಥೇಚ್ಛವಾಗಿ ಬೆಳೆದಿದ್ದ ವಾಟೆ ಬಿದಿರಿನ ಮೇಲೆ ಕುಳಿತುಕೊಂಡು ಸಿಳ್ಳಿನ ರಾಗಾಲಾಪನೆ ಆರಂಭಿಸಿದವು. ಕುಟುರಗಳು ಸರ್ವಾಂತರ್ಯಾಮಿಗಳಂತೆ ಇದು ಕೂಡ ಒಂದು ಜಾತಿಯ ಹಕ್ಕಿ. ಇವುಗಳು ಎಲ್ಲ ಮರಗಳಿಂದಲೂ ಟುರ್ರು ಕುಟುರ್ರು ಎಂದು ಛಂದೋಬದ್ಧವಾಗಿ ಕೂಗತೊಡಗಿದ್ವು. ಈ ಹಕ್ಕಿಗಳೆಲ್ಲ ನೀವು ನೋಡಿರದಿದ್ದರೆ ಸ್ವಲ್ಪ ಯಾವ ಹಕ್ಕಿ ಅಂತ ನೋಡ್ಕೊಳ್ಳಿ. ಹೀಗೆ ದೂರದ ಕಣಿವೆಯಲ್ಲಿ ಧುಮ್ಮಿಕ್ತಾ ಇದ್ದ ಜಲಪಾತದ ಸದ್ದು ಹಾಗೆ ಗಾಳಿ ಲೇಖಕರ ಕಡೆಗೆ ಬೀಸಿದಾಗ ಕೇಳಿಸ್ತಾ ಇತ್ತಂತೆ. ಕಾಡು ಕೋಳಿಗಳು ಕಾಡೊಳಗೆ ಪಟ್ ಪಟ್ ಎಂದು ಗಟ್ಟಿ ಸದ್ದು ಮಾಡುತ್ತಾ ಮರಗಳ ಮೇಲೆ ಹಾರಿ ಕುಳಿತು ಕೂಗಿದ್ವು. ಇವರೆಗೂ ಅವನ ಆ ಒಂದು ಅಂದರೆ ಆ ಬೈರನ ಉಸಿರುಗಟ್ಟಿಸುವಂತಹ ಆ ಉಂಡೆಯ ದರಿದ್ರ ವಾಸನೆಯಲ್ಲಿ ಮುಳುಗಿ ಹೋಗಿದ್ದ ಲೇಖಕರಿಗೆ ಈಗ ಯಾವ ಇಂದ್ರಿಯಗಳಿಗೂ ಇದು ಇಂಥದ್ದೆಲ್ಲ ಶಬ್ದಗಳು ಯಾವುದು ಅವರ ಇಂದ್ರಿಯಕ್ಕೆ ಗೋಚರಕ್ಕೆ ಬಂದಿರಲಿಲ್ಲಂತೆ. ಬೈರ ಬರಲಿಲ್ಲಂತೆ. ಕಾಡಿನ ಸೊಳ್ಳೆಗಳು ಲೇಖಕರನ್ನು ಪತ್ತೆ ಮಾಡಿಕೊಂಡು ಕುಯ್ಗುಡುತ್ತಾ ಒಂದೊಂದಾಗಿ ಬಂದು ಲೇಖಕರಿಗೆ ಕಚ್ಚತೊಡಗಿದುವಂತೆ. ಕೆಲವಂತೂ ಅವರ ಅಂಗಿಯ ಮೇಲೆ ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ಟ ಹಾಗಿತ್ತಂತೆ. ಇನ್ನೂ ಬರದೇ ಇರುವ ಈ ಬೈರನ ಮೇಲೆ ಲೇಖಕರ ಅಸಮಾಧಾನ ಹೆಚ್ಚಾಗ್ತಾ ಹೋಗ್ತದೆ. ಲೇಖಕರು ಗಟ್ಟಿಯಾಗಿ ಅವನನ್ನು ಕರೀತಾರೆ. ಆದರೆ ಒಮ್ಮೆಲೆ ಅಷ್ಟು ಹೊತ್ತಿಗೆ ಇಡೀ ಕಾಡು ಗಿರಿ ಎಲ್ಲ ನಡುಗುವ ಹಾಗೆ ಢಮಾರೆಂದು ಆಸ್ಫೋಟನೆ ಸದ್ದು ಒಮ್ಮೆಲೆ ಮೊಳಗಿ ದೂರದ ಕಣಿವೆಗಳಿಂದ ಅನುಕರಣಿತವಾಯ್ತಂತೆ. ಲೇಖಕರು ಒಮ್ಮೆಲೆ ಬೆಚ್ಚಿ ಬಿಡ್ತಾರೆ. ಯಾಕೆಂದರೆ ಮುಂದೇನು ಮಾಡುವುದು ಅಂತ ಲೇಖಕರಿಗೆ ಗೊತ್ತಾಗಲಿಲ್ಲಂತೆ. ಕ್ಷಣಾರ್ಧದಲ್ಲಿ ನೂರಾರು ಭಯಂಕರವಾದಂತಹ ಕಲ್ಪನೆಗಳು ಲೇಖಕರ ತಲೆಗೆ ಹಾದು ಹೋಗ್ತದಂತೆ. ಬೈರ ಇಟ್ಟ ಉಂಡೆಯನ್ನು ಇಷ್ಟು ಬೇಗ ಕಾಡು ಹಂದಿ ಬಂದು ಅಗೆಯಲು ಸಾಧ್ಯವೇ ಇರಲಿಲ್ಲ.
ಯಾಕಂದರೆ ಹಾಗಾದರೆ ಉಂಡೆ ಇಡುವಾಗ ಅದು ಬೈರನ ಕೈಯಲ್ಲೇ ಆಸ್ಫೋಟಿಸಿದೆ, ಇಡುತ್ತಾ ಅವನು ಅದನ್ನು ಎತ್ತಿ ಹಾಕಿರಬೇಕು, ಅಥವಾ ಇಟ್ಟ ಜಾಗ ಮರೆತು ಹಿಂತಿರುಗುತ್ತಾ ಅದನ್ನು ಕಾಲಲ್ಲಿ ತುಳಿದಿರಬೇಕು. ಒಟ್ಟಿನಲ್ಲಿ ಭಯಂಕರ ಅನಾಹುತ ಬಂದು ಒಂದು ಖಂಡಿತ ಸಂಭವಿಸಿದೆ. ಇವನ ಮನೆ ಹಾಳಾಗ ತಾನು ಯಾಕಾದರೂ ಈ ಅವಿವೇಕಿಯ ಜೊತೆ ಬಂದೇನೋ. ಈಗ ಮುಂದೇನು ಮಾಡಲಿ? ಅವನಿಗೆ ಪ್ರಾಣಾಂತಿಕ ಗಾಯವಾಗಿ ಕೈಯೋ ಕಾಲೋ ತುಂಡಾಗಿ ಬಿಟ್ಟರೆ ಯಾವ ಡಾಕ್ಟ್ರ ಹತ್ತಿರ ಕರ್ಕೊಂಡು ಹೋಗೋದು? ಅದು ಕೂಡ ಆಸ್ಪತ್ರೆಗೆ ಅಂತೂ ಡಾಕ್ಟ್ರಂತೂ ಮದ್ದು ಮಾಡಲಿಕ್ಕೆ ಕೇಳುವುದಿಲ್ಲ. ಅದು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಪೊಲೀಸ್ ಕೇಸು ದಾಖಲಾಗಬೇಕು, ಆಮೇಲೆ ಸಾಕ್ಷ್ಯ ಹೇಳಲಿಕ್ಕೆ ಅದು ಮತ್ತೊಂದು ಅಂತ ಲೇಖಕರೇ ಕೋರ್ಟನ್ನು ತಿರುಗಬೇಕಾಗಿತ್ತು. ಮುಳುಗುತ್ತಾ ಇದ್ದ ಸೂರ್ಯನ ಹಳದಿ ಬೆಳಕಿನಲ್ಲಿ ಇದೆಲ್ಲ ಯೋಚಿಸಿ ವಿಷಣ್ಣ ವದನನಾಗಿಯೇ ಲೇಖಕರು ಕೂತ್ಕೊಳ್ತಾರೆ. ಅವರ ಶಕ್ತಿಯೆಲ್ಲ ಇಂಗಿ ಹೋದ ಹಾಗೆ ಭಾಸ ಆಗ್ತದಂತೆ. ಅವರಿಗೆ ಆ ಬಂಡೆಯ ಆಚೆ ಇಣುಕಲಿಕ್ಕೂ ಕೂಡ ಹೆದರಿಕೆ ಆಗ್ತದೆ ಲೇಖಕರಿಗೆ. ಲೇಖಕರು ತಮ್ಮೊಳಗೆ ತಮ್ಮನ್ನು ಬೈದುಕೊಳ್ತಾರೆ. ನಾನು ಈ ಕಾಡನ್ನು ತಿರುಗುವಂಥ ಈ ಒಂದು ಅಭ್ಯಾಸದಿಂದ ಹೀಗೆಲ್ಲ ಆಯಿತು. ಪಾಪ ಆ ಗಾಯಗೊಂಡ ಭೈರನ ಆರ್ತನಾದ ಇನ್ನೇನು ಕೇಳಬಹುದೋ ಏನೋ ಅಂತ ಲೇಖಕರು ಕಿವಿ ಕೊಡ್ತಾರೆ. ಆದರೆ ಏನಿಲ್ಲ, ಶಬ್ದ ಯಾವುದು ಕೇಳಲಿಲ್ಲ ಅಂತೆ. ಹಾಗಾದರೆ ಒಂದೇ ಹೊಡೆತಕ್ಕೆ ತುಟಿಪಿಟಕ್ಕದೆ ಅವನು ಪರಂಧಾಮಕ್ಕೆ ಹೋಗಿರ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಮುಂದೇನಾಗಿರ್ಬೋದು ಅಂತ ಲೇಖಕರು ಎದ್ದು ನಿಲ್ತಾರೆ. ಯಾಕಂದರೆ ಬೇರೆ ವಿಧಿಯೇ ಇರಲಿಲ್ಲ. ಭೈರ ಹೋದ ದಾರಿಯಲ್ಲಿ ಅವನನ್ನು ಕೂಗ್ತಾ ಲೇಖಕರು ಮುಂದುವರಿತಾರೆ. ಅವನು ಯಾವ ದಿಕ್ಕಿಗೆ ಹೋಗಿದ್ದಾನೆ ಅಂತ ಲೇಖಕರಿಗೆ ಸರಿಯಾಗಿ ಅಂದಾಜು ಕೂಡ ಇರಲಿಲ್ಲ. ಕೊಂಚ ದೂರದಲ್ಲಿ ಎಲ್ಲೋ ಕಾಡೊಳಗೆ ಭೈರ ಓ ಅಂತ ಹೇಳಿದ ಸದ್ದು ಕೇಳ್ತದೆ. ಅವನ ದನಿಯಲ್ಲಿ ಲೇಖಕರು ಸರಿಯಾಗಿ ಕೇಳ್ತಾರೆ, ಅವನ ದನಿಯಲ್ಲಿ ಯಾವುದೇ ನರಳಾಟದ ಸದ್ದು ಇರಲಿಲ್ಲ ಅಂತೆ. ಹಾಗಾದರೆ ಸರಿ, ಬೆಟ್ಟ ಇಳಿದಷ್ಟು ಸಮಾಧಾನ ಲೇಖಕರಿಗಾಯಿತು. ಹಾಗಾದರೆ ಉಂಡೆ ಸಿಡಿದಿದ್ದು ಯಾಕೆ ಅಂತ ಅವನು ಹೇಳ್ತಾ ಇದ್ದ ಹಾಗೆ ಕಾಡು ಹಂದಿ ಅಗೀತಾ ಅಂತ ಒಂದು ಪ್ರಶ್ನೆ ಬರ್ತದೆ. ಅವರ ಗಾಬರಿಯೆಲ್ಲ ಮಾಯವಾಗಿ ಕುತೂಹಲ ಮೂಡ್ತದೆ. ಏನಾಯಿತೋ, ಉಂಡೆ ಸಿಡಿತಲ್ಲ ಅಂತ ಲೇಖಕರು ಕೇಳ್ತಾ ಅವನ ಹತ್ತಿರ ಹೋಗ್ತಾರೆ. ಸೂರ್ಯನ ಬೆಳಕು ತುಂಬ ಮಸುಕಾಗತೊಡಗಿತ್ತು. ಭೈರ ಲೇಖಕರ ಪ್ರಶ್ನೆಗಳು ಉತ್ತರಿಸ್ತದೇ ಇದ್ದದ್ದನ್ನು ನೋಡಿ ಲೇಖಕರಿಗೆ ಸಂಶಯ ಬರ್ತಾ ಇತ್ತಂತೆ. ಅವನು ನಿಂತಂಥ ಜಾಗವನ್ನು ತಲುಪಿದಾಗ ಭೈರ ಪಕ್ಕನೆ ಬಾಯಿ ಬಿಡದೆ ನಿಂತಿದ್ದು ಯಾಕೆ ಅಂತ ಗೊತ್ತಾಯಿತು. ಭೈರನಿಗೆ ಏನೂ ಆಗಿರಲಿಲ್ಲ, ಆದರೆ ಅವನ ನಾಯಿ ರಾಮ ಇದೆಯಲ್ಲ, ಅದು ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡ್ತಾ ಇತ್ತು. ಅದು ಕೈಕಾಲುಗಳನ್ನು ಹೊಡೆದುಕೊಳ್ಳುತ್ತಿದ್ದ ರಭಸಕ್ಕೆ ಧೂಳೆದ್ದಿತ್ತು. ಆ ಸ್ಫೋಟನೆಯಲ್ಲಿ ಅದರ ಮೂತಿ ಕಣ್ಣಿನವರೆಗೂ ಒಡೆದು ಛಿದ್ರವಾಗಿ ಮುಸುಡಿ ಅರಳಿದ ದಾಸವಾಳದ ಹೂವಿನಂತೆ ಕಾಣಿಸ್ತಾ ಇತ್ತು. ಅದು ಬದುಕಲು ಸಾಧ್ಯವೇ ಇರಲಿಲ್ಲ. ಭೈರ ಉಂಡೆ ಇಟ್ಟು ಅರ್ಧ ದಾರಿ ಬಂದಿದ್ದಂತೆ. ಅಂದರೆ ಅದರ ಕಾರಣವನ್ನು ಲೇಖಕರು ಹೇಳ್ತಾರೆ. ಉಂಡೆ ಇಟ್ಟು ಅರ್ಧ ದಾರಿಯಲ್ಲಿ ಬಂದಿದ್ದಂತೆ. ಅಷ್ಟರಲ್ಲಿ ಡಮಾರೆಂದು ಉಂಡೆ ಸಿಡಿದಂತಹ ಆ ಸದ್ದು ಕೇಳಿ ಅವನು ಗಾಬರಿಯಾಗಿ ಏನು ಅಂತ ನೋಡಲಿಕ್ಕೆ ಹೋದಾಗ ಅವನ ನಾಯಿಯೇ ಆಹುತಿಯಾಗಿತ್ತು. ಹೀಗೆ ಆ ನಾಯಿ ಅವನ ಹಿಂದೆ ಹೊರಟಿತ್ತು. ಅವನು ಹಿಂದೆ ಓಡಿಸಿದ್ದನ್ನು ಆದರೆ ಅವನು ಕಟ್ಟಿ ಹಾಕಿರಲಿಲ್ಲ. ಕಟ್ಟಿ ಹಾಕಿದರೆ ಬದುಕ್ತಿತ್ತೋ ಏನೋ. ಅಂತೂ ಭೈರನ ಉಂಡೆಯ ಸುವಾಸನೆ ಹಿಡಿದು ರಾಮ ಪೊದೆಗಳ ಮರೆಯಲ್ಲೇ ಏನೂ ಸುಳಿವು ಕೊಡದೆ ಲೇಖಕರನ್ನು ಮತ್ತು ಭೈರನನ್ನು ಹಿಂಬಾಲಿಸಿತ್ತು. ಹಾಗೆ ತಿಂಡಿ ಸಿಕ್ಕಿತ್ತು ಅಂತ ಉಂಡೆಗೆ ಬಾಯಿ ಹಾಕಿ ಬಂದ ತಕ್ಷಣ ಸುಲಭದಲ್ಲಿ ತನಗೆ ಏನೋ ತಿಂಡಿ ಸಿಕ್ಕಿತ್ತು. ಅಂದರೆ ಅವನ ಕರುಳಿನ ಕೊಳೆತ ಕರುಳಿನ ನಡುವೆ ಸಿಕ್ಕಿಸಿದ್ದು ಅಂತ ಆ ನಾಯಿಗೆ ಶಪಿಸ್ತಾ ಇದ್ದಂತಹ ಭೈರ ಆ ನಾಯಿಯ ಒಂದು ಅಂತಹ ದುಸ್ಥಿತಿಯನ್ನು ಕೂಡ ಕೊಂಚವೂ ಕೂಡ ಪರಿಗಣಿಸದೆ ಉಂಡೆ ಹಾಳಾಗಿದ್ದದ್ದನ್ನೇ ಅವನು ಚಿಂತಿಸ್ತಾ ಇದ್ದದನ್ನು ಕಂಡು ಲೇಖಕರಿಗೆ ತುಂಬ ಕೋಪ ಬರ್ತದೆ. ಕೊನೆ ಪಕ್ಷ ಲೇಖಕರ ಅಂದರೆ ಇನ್ನೊಬ್ಬರ ಎದುರಿಗಾದರೂ ತೋರಿಸಿಕೊಳ್ಳಿಕ್ಕಾದರೂ ಅವನು ಸಾಯ್ತಾ ಇದ್ದ ನಾಯಿಯ ಬಗ್ಗೆ ದುಃಖ ನಟಿಸಬಹುದು ಅಂತ ಲೇಖಕರು ತಿಳ್ಕೊಂಡಿದ್ರು. ನಾಯಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸ್ತಾ ಬಂದಿತ್ತು. ಭೈರ ಲೇಖಕರ ನೋಡಿ ಹೇಳ್ತಾನೆ, ಹೋಗೋಣ ನಡೀರಿ ಅಂತ. ಅಲ್ವೋ, ಅದನ್ನು ಹೂತಾಕೋದಿಲ್ವೇನೋ ಅಂತ ಲೇಖಕರು ಕೇಳ್ತಾರೆ. ಸತ್ತೋದ್ಮೇಲೆ ಅದಕ್ಕೇನು ಗೊತ್ತಾಗ್ತದೆ, ನಾಯೋ ನರಿನೋ ತಿನ್ಕೋತದೆ, ನಡೀರಿ ಅಂತ ಹೇಳ್ತಾನೆ. ಅಂದರೆ ಸತ್ತು ಹೋದ ಮೇಲೆ ಅದನ್ನು ಒಂದು ಹೂತು ಹಾಕುವಂತಹ ಒಂದು ಅದಕ್ಕೆ ಕೊಡುವಂಥ ಗೌರವವನ್ನು ಅವನು ಕೊಡಲಿಲ್ಲ. ಅದನ್ನು ನೋಡಿ ಲೇಖಕರಿಗೆ ಒಂದು ರೀತಿ ಆಗ್ತದೆ. ಅವರು ಬರುವಾಗ ಅವನು ಹೇಳ್ತಾನೆ, ನಾಳಿನಿಂದ 3 ದಿನ ರಜಸ್ವಾಮಿ ನಾನು ಅಂತ ಹೇಳ್ತಾನೆ. ಆಗ ಲೇಖಕರು ಕೇಳ್ತಾರೆ ಯಾಕೆ ಅಂತ. ನನಗೆ ಸೂತಕ ಅಂತ ಹೇಳ್ತಾನೆ. ಏನಾಯ್ತು ನಿಮಗೆ ಒಮ್ಮೆಲೆ ಅಂತೆ. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಸೂತಕ ಅಂದರೆ ಯಾರಾದರೂ ಸತ್ತಾಗ ಮಾಡುವಂಥದ್ದು, ಅಂದರೆ ಮೈಲಿಗೆಯ ರೀತಿಯಲ್ಲಿ. ನನಗೆ 3 ದಿವಸ ರಜೆ ಬೇಕು, ರಜೆ ನಾನು ಬರೋದಿಲ್ಲ ಹೇಳ್ತಾನೆ. ನಿಂಗೆ ಯಾಕೆ, ಏನಾಯ್ತು ನಿಂಗೆ ಸೂತಕ ಅಂತ ಹೇಳ್ತೀಯಲ್ಲ. ಅದಕ್ಕೆ ಅವನು ಹೇಳ್ತಾನೆ, ರಾಮ ಹೋದ್ನಲ್ಲ ಅಂತ, ಅಂದರೆ ಆ ನಾಯಿ ಸತ್ತಿತಲ್ಲ ಅಂತ. ಲೇಖಕರು ಅವನನ್ನು ನೋಡ್ತಾರೆ. ಆ ಕತ್ತಲಲ್ಲಿ ಅವನ ಕಣ್ಣಲ್ಲಿ ನೀರು ತುಂಬಿದ ಹಾಗೆ ಕಂಡಿತು.
ಅದೇನು ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಸಂತಾಪ ಪಡಲು 3 ದಿನ ಸೂತಕ ಆಚರಿಸ್ತಿದ್ದಾನೋ ಅಥವಾ ಕೆಲಸವನ್ನು ತಪ್ಪಿಸಿಕೊಳ್ಳಿಕ್ಕೆ ನೆಪವನ್ನು ಹೇಳ್ತಾ ಇದ್ದಾನೋ, ಇದ್ದ ಒಂದೇ ಉಂಡೆ ಹಾಳಾದುದಕ್ಕೆ ದುಃಖ ಪಡ್ತಾ ಇದ್ದಾನೋ, ಅಥವಾ ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಅವನಿಗೆ ದುಃಖವಾಗಿತ್ತೋ ಯಾರಿಗೆ ಗೊತ್ತು. ಆದುದರ ಆಧಾರದ ಮೇಲೆ ಆಲೋಚಿಸಿದರೆ ಹೇಗೆ ಯೋಚಿಸಿದರೂ ಅದೇ ಸರಿ ಅನ್ನುವ ಹಾಗೆ ಕಾಣಿಸ್ತದೆ. ಅಂದರೆ ಕೆಲವೊಂದು ಕಾರಣಗಳಲ್ಲಿ ಲೇಖಕರು ಹೇಳ್ತಾರಲ್ಲ, ಹೇಗೆ ಯೋಚನೆ ಮಾಡಿದರೂ ಕೂಡ ಅದೇ ಸರಿ ಅನ್ನುವ ಹಾಗೆ. ಅಂದರೆ ಅವನ ಕಣ್ಣಲ್ಲಿ ನೀರು ಕಾಣ್ತದೆ, ಅವರಿಗೆ ಆ ಕತ್ಲಲ್ಲೂ ಕೂಡ ಕಣ್ಣಲ್ಲಿ ನೀರು ಕಾಣ್ತದೆ. ಲೇಖಕರು ಹೇಳ್ತಾರೆ, ಬೈರ, ಮಾಸ್ತಿ ಇವರೆಲ್ಲ ಒಳ್ಳೆಯವರೋ ಕೆಟ್ಟವರು ತೀರ್ಮಾನಿಸುವ ಜವಾಬ್ದಾರಿಯನ್ನು ಬಿಟ್ಟು ಬರೀ ನಡೆದುದಷ್ಟನ್ನೇ ಹೇಳುವುದು ಒಳ್ಳೆಯದು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಮಾಸ್ತಿ ಮತ್ತು ಬೈರ ಈ ಪಾಠ ಮುಕ್ತಾಯವಾಗ್ತದೆ. ಮುಂದೆ ಇದರ ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ನಿಮಗೆ ಯಾವುದಾದ್ರೂ ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ಸಾಕು, ಮಾಡಿ ಹಾಕ್ತೇನೆ ಕೂಡಲೇ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.